ಈಗ ಫಸ್ಟ್ ಕ್ವಶನ್ ನೋಡಿ, ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಪೆರಿನಿಯಲ್ ರಿವರ್ ದಟ್ ಫ್ಲೋಸ್ ಥ್ರೂ ಔಟ್ ದ ಇಯರ್. ಕನ್ನಡದಲ್ಲಿ ವರ್ಷವಿಡೀ ಹರಿಯುವ ದೀರ್ಘಕಾಲಿಕ ನದಿ ಯಾವುದು ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಆಯ್ತಾ, ಫಸ್ಟ್ನೇದು ಇಂಡಸ್, ಸೆಕೆಂಡ್ ಒಂದನೇದು ಮಹಾನದಿ, ಮೂರನೇದು ನರ್ಮದಾ, ನಾಲ್ಕನೇದು ಗೋದಾವರಿ. ಯಾವ್ದು ಇರ್ಬೋದು ಆಪ್ಷನ್? ವಿಡಿಯೋ ಪಾಸ್ ಮಾಡಿ ಆಪ್ಷನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಇಂಡಸ್ ರಿವರ್. ಇಂಡಸ್ ರಿವರ್ ಅಥವಾ ಸಿಂಧು ರಿವರ್ ಅಂತ ಹೇಳ್ಬೋದು. ಈಗ ಇಂಡಸ್ ರಿವರ್ ಅಥವಾ ಸಿಂಧು ನದಿದು ಇತಿಹಾಸ ತಿಳ್ಕೊಳ್ಳೋಣ ಬನ್ನಿ. ಆಯ್ತಾ, ಇಂಡಸ್ ರಿವರ್ ಅಂದ್ರೆ ಏನು ಗೊತ್ತಾ? ಅದು ಫೇಮಸ್. ನಮ್ಮ ದೇಶಕ್ಕೆ ಇಂಡಿಯಾ ಅಂತ ಹೆಸರು ಬಂದಿದೆಯಲ್ಲ, ಇಂಡಿಯಾ ಅಂತ ಹೆಸರು ಬಂದಿರೋದು ಇಂಡಸ್ ರಿವರ್ ಇಂದ. ಆಯ್ತಾ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಇಂಡಸ್ ರಿವರ್ ಇಂದ ನಮ್ಮ ದೇಶಕ್ಕೆ ಹೆಸರು ಬಂತು. ಅದು ಸ್ಪೆಷಾಲಿಟಿ ಇದು. ಆಯ್ತಾ, ಸುಮಾರು 5,000 ವರ್ಷಗಳ ಇತಿಹಾಸ ಇದೆ ಇಂಡಸ್ ರಿವರ್ಗೆ. ಆಯ್ತಾ, ವರ್ಲ್ಡ್ ಓಲ್ಡೆಸ್ಟ್ ಸಿವಿಲೈಸೇಷನ್. ಆಯ್ತಾ, ಪ್ರಪಂಚದ ಅತ್ಯಂತ ಪ್ರಾಚೀನ ನಾಗರಿಕತೆ ಶುರುವಾಗಿರೋದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದ. ಆಯ್ತಾ, ಇಂಡಸ್ ವ್ಯಾಲಿ ಸಿಂಧು ನದಿ ನಾಗರಿಕತೆಯಿಂದ ಶುರುವಾಗಿದೆ. ಆಯ್ತಾ, ಅಷ್ಟು ಅದ್ಭುತವಾಗಿದೆ ಯಾವುದು ಇಂಡಸ್ ವ್ಯಾಲಿ ಅಥವಾ ಸಿಂಧು ನದಿ ನಾಗರಿಕತೆ. ಆಯ್ತಾ, ಈಗ ಫಸ್ಟ್ ನೋಡಿ, ಇಂಗ್ಲಿಷ್ ಅಲ್ಲಿ ಇಂಡಸ್ ಅಂತ ಕರೀತಾರೆ. ಆಯ್ತಾ, ಮತ್ತೆ ಭಾರತೀಯ ಭಾಷೆಗಳಲ್ಲಿ ಸಿಂಧು ನದಿ ಅಂತ ಕರೀತಾರೆ. ಫಸ್ಟ್ ಆಫ್ ಆಲ್ ಎಲ್ಲಿ ಹುಟ್ಟುತ್ತೆ ಇದು? ಮಾನಸ ಸರೋವರ. ಹಾಡು ಕೇಳಿದಾರಲ್ಲ, ಮಾನಸ ಸರೋವರ ಅಂತ. ಮಾನಸ ಸರೋವರ ಟಿಬೇಟ್ ಅಲ್ಲಿ ಹುಟ್ಟುತ್ತೆ. ಆಯ್ತಾ, ಟಿಬೇಟ್ ಅಲ್ಲಿ ಹುಟ್ಟಿ ಸುಮಾರು 3,180 ಕಿಲೋಮೀಟರ್, 3,180 ಕಿಲೋಮೀಟರ್ ಲದಾಖ್ ಪಾಕಿಸ್ತಾನ ಮುಖಾಂತರ ಹರ್ಕೊಂಡೋಗಿ ಅರೇಬಿಯನ್ ಸಿ, ಆಯ್ತಾ, ಅರಬ್ಬಿ ಸಮುದ್ರ ಹೋಗಿ ಸೇರುತ್ತೆ. ಸಿಂಧು ನದಿ ಅಥವಾ ಇಂಡಸ್ ರಿವರ್ ಮಾನಸ ಸರೋವರ. ಮಾನಸ ಸರೋವರ ಟಿಬೇಟ್ ಅಲ್ಲಿ ಹುಟ್ಟುತ್ತೆ. ಅದಾದ್ಮೇಲೆ ಲದಾಖ್ ಪಾಕಿಸ್ತಾನಗಳ ಮೂಲಕ ಸುಮಾರು 3,180 ಕಿಲೋಮೀಟರ್ ಹರ್ಕೊಂಡೋಗಿ ಅರಬ್ಬಿ ಸಮುದ್ರನ ಹೋಗಿ ಸೇರುತ್ತೆ. ಆಯ್ತಾ, ಅದಾದ್ಮೇಲೆ ಇದನ್ನ ಲೈಫ್ ಲೈನ್ ಆಫ್ ಕರಾಚಿ ಅಂತಾನು ಕರೀತಾರೆ. ಲೈಫ್ ಲೈನ್ ಆಫ್ ಕರಾಚಿ ಅಂದ್ರೆ ಕರಾಚಿ, ಲೈಫ್ ಲೈನ್ ಆಫ್ ಪಾಕಿಸ್ತಾನ್, ಕರಾಚಿ ಅಲ್ಲ, ಲೈಫ್ ಲೈನ್ ಆಫ್ ಪಾಕಿಸ್ತಾನ್ ಅಂತ ಕರೀತಾರೆ. ಲೈಫ್ ಲೈನ್ ಆಫ್ ಪಾಕಿಸ್ತಾನ್ ಅಂದ್ರೆ ಪಾಕಿಸ್ತಾನದ ಜೀವನಾಡಿ ಅಂತ ಕರೀತಾರೆ. ಆಯ್ತಾ, ಲೈಫ್ ಲೈನ್, ಜೀವನಾಡಿ ಅಂತ ಕರೀತಾರೆ ಈ ರಿವರ್ನ. ಆಯ್ತಾ, ಅಂದ್ರೆ ಪೂರ್ತಿ ಆ ಬೆಲ್ಟ್, ಪಾಕಿಸ್ತಾನದ ಮೆಜಾರಿಟಿ ಆಫ್ ದ ಏರಿಯಾ ಸಿಂಧು ನದಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರ ಜೀವನ ಮತ್ತೆ ಆರ್ಥಿಕ ವ್ಯವಸ್ಥೆ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಲೈಫ್ ಲೈನ್ ಆಫ್ ಪಾಕಿಸ್ತಾನ್ ಅಂತ ಕರೀತಾರೆ. ಮತ್ತೆ ಪಾಕಿಸ್ತಾನದಲ್ಲಿ ಒಂದು ಮೇಜರ್ ಪೋರ್ಟ್ ಸಿಟಿ ಇದೆ. ಪೋರ್ಟ್ ಸಿಟಿ ಅಂದ್ರೆ ಬಂದರು ನಗರ ಅಂತ ಕರೀಬಹುದು. ಆಯ್ತಾ, ಪೋರ್ಟ್ ಸಿಟಿ ಅಂದ್ರೆ ಕನ್ನಡದಲ್ಲಿ ಬಂದರು ನಗರ. ಆಯ್ತಾ, ಪಾಕಿಸ್ತಾನದಲ್ಲಿ ಒಂದು ಮೇಜರ್ ಆಗಿರೋದು. ಆಯ್ತಾ, ತುಂಬಾ ದೊಡ್ಡ ಒಂದು ಪೋರ್ಟ್ ಸಿಟಿ ಇದೆ. ಪೋರ್ಟ್ ಸಿಟಿ ಅಂದ್ರೆ ಬಂದರು ನಗರ, ಅದನ್ನು ಕರಾಚಿ ಅಂತ ಹೇಳ್ತಾರೆ. ಆ ಕರಾಚಿ ಆಯ್ತಾ ಇಂಡಸ್ ರಿವರ್ ಮೇಲೆ ಸಿಚುಯೇಟ್ ಆಗಿದೆ, ಇಂಡಸ್ ನದಿಯ ದಡದಲ್ಲಿದೆ. ಅದಾದ್ಮೇಲೆ ಲಾಂಗೆಸ್ಟ್ ಟ್ರಿಬ್ಯೂಟರಿ, ಲಾಂಗೆಸ್ಟ್ ಟ್ರಿಬ್ಯೂಟರಿ ಸಟ್ಲೇಜ್ ನದಿಯಾಗಿರುತ್ತೆ. ಮತ್ತೆ ಲಾರ್ಜೆಸ್ಟ್ ಬೈ ವಾಲ್ಯೂಮ್ ಚೆನಾಬ್ ರಿವರ್ ಆಗಿರುತ್ತೆ. ಆಯ್ತಾ, ಇವಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಅದ್ರ ಬಗ್ಗೆ, ಇಂಡಸ್ ರಿವರ್ ಬಗ್ಗೆ. ಅದಾದ್ಮೇಲೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ದಂಗೆ ವರ್ಲ್ಡ್ ಓಲ್ಡೆಸ್ಟ್ ಸಿವಿಲೈಸೇಷನ್ 3,300 ಅಥವಾ 1,300 BCE, ಬಿಫೋರ್ ಕ್ರಿಸ್ಟ್. ಆಯ್ತಾ, ಆ ಟೈಮಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ದು ಅಸ್ತಿತ್ವ ಇತ್ತು. ಅಂದ್ರೆ ಸುಮಾರು ಇವತ್ತಿನ ದಿನಕ್ಕೆ ಹೋಲಿಸ್ಕೊಂಡ್ರೆ ಸುಮಾರು 5,000 ವರ್ಷಗಳ ಹಿಂದೆನೆ ಅಲ್ಲಿ ಸಿವಿಲೈಸೇಷನ್ ಇತ್ತು, ಅಲ್ಲಿ ನಾಗರಿಕತೆ ಅಲ್ಲಿ ಶುರುವಾಗಿದೆ. 5,000 ವರ್ಷ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಮಗೆಲ್ಲ ಎಷ್ಟಿದೆ? ನಿಮಗೆಲ್ಲ ಎಷ್ಟು? 11 ವರ್ಷ ಅನ್ಕೋತೀನಿ. ನಮಗೆಲ್ಲ 40+. 5,000 ವರ್ಷಗಳ ಹಿಂದೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಆಯ್ತಾ, ಅಷ್ಟು ಹಿಂದೆ, ಅಷ್ಟು ಪುರಾತನ ನಾಗರಿಕತೆ ಈ ಇಂಡಸ್ ವ್ಯಾಲಿ ಅಥವಾ ಸಿಂಧು ನದಿ ನಾಗರಿಕತೆಯಲ್ಲಿ ಇದೆ. ಮತ್ತೆ ಫೇಮಸ್ ಸಿಟೀಸ್ ಇತ್ತು ಆಗ್ಲೇ 5,000 ವರ್ಷಗಳಿಂದ. ಹರಪ್ಪ ಮತ್ತೆ ಮೊಹೆಂಜೋದಾರೋ ಅನ್ನೋ ಫೇಮಸ್ ಸಿಟಿಗಳಿದ್ದು, 2 ಹರಪ್ಪ ಮತ್ತೆ ಮೊಹೆಂಜೋದಾರೋ ಅಂತ ಫೇಮಸ್ ಸಿಟಿಗಳು ಆಗಿನ ಕಾಲದಲ್ಲೇ ಇದ್ದು. ಅದು ಎಲ್ಲಿತ್ತು ಅಂದ್ರೆ ಇಂಡಸ್ ವ್ಯಾಲಿ ಅಥವಾ ಸಿಂಧು ನದಿ ದಡದಲ್ಲಿತ್ತು. ಅದಾದ್ಮೇಲೆ ದ ನೇಮ್ ಇಂಡಿಯಾ ಡಿರೈವ್ಡ್ ಫ್ರಮ್ ಸಿಂಧು ಅಥವಾ ಇಂಡಸ್. ಇಂಡಿಯಾಗೆ ಇಂಡಿಯಾ ಅಂತ ನೇಮ್ ಕೊಟ್ರಲ್ಲ, ಆಯ್ತಾ, ಆ ಪರ್ಸಿಯನ್ ಅಥವಾ ನೇಮ್ ಡಿರೈವ್ ಆಗಿರೋದು ಈ ನದಿಯಿಂದ ಅದು ಬಂದಿರೋದು. ಮತ್ತೆ ಮೋಸ್ಟ್ ಮೆನ್ಷನ್ಡ್ ರಿವರ್ ಇನ್ ಋಗ್ವೇದ. ನಮ್ಮ ವೇದಗಳಿದೆಯಲ್ಲ, ನಮ್ಮ ಪುರಾಣ ಗ್ರಂಥಗಳು, ಅದರಲ್ಲಿ ಮುಖ್ಯವಾದ ವೇದ ಇದೆ ಋಗ್ವೇದ. ಅದರಲ್ಲಿ ಸುಮಾರು ಸಲ ಅತಿ ಹೆಚ್ಚು ಬಾರಿ ಮೆನ್ಷನ್ ಆಗಿದೆ ಇಂಡಸ್ ಅಥವಾ ಸಿಂಧು ನದಿ ಅನ್ನೋದು. ಸಿಂಧು ನದಿ ಅಥವಾ ಇಂಡಸ್ ನದಿ ಸುಮಾರು ಸಲ ಮೆನ್ಷನ್ ಆಗಿದೆ. ಮತ್ತೆ ಅದರಲ್ಲಿ ಟ್ರಿಬ್ಯೂಟರೀಸ್ ಇದೆ. ಇನ್ನ ಟ್ರಿಬ್ಯೂಟರೀಸ್ ಇವೆರಡೇ ಅಲ್ಲ, ಇದು ಲಾಂಗೆಸ್ಟ್ ಟ್ರಿಬ್ಯೂಟರಿ ಸಟ್ಲೇಜ್ ರಿವರ್ ಆದ್ರೆ ಲಾರ್ಜೆಸ್ಟ್ ಟ್ರಿಬ್ಯೂಟರಿ ಚೆನಾಬ್ ರಿವರ್ ಆಗಿರುತ್ತೆ. ಅದಾದ್ಮೇಲೆ ಅದಕ್ಕಿಂತ ಹೆಚ್ಚು ಟ್ರಿಬ್ಯೂಟರೀಸ್ ಅಲ್ಲಿದೆ. ಅದರಲ್ಲಿ ಇಂಪಾರ್ಟೆಂಟ್ ಜೇಲಂ ರಿವರ್ ಅಂದ್ಬಿಟ್ಟು, ಝೇಲಂ ರಿವರ್, ರಾವಿ ಮತ್ತೆ ಬಿಯಾಸ್ ಅಂದ್ಬಿಟ್ಟು, ಇದೊಂದು 3 ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್
ಮತ್ತು ಇಂಡಸ್ ಅಥವಾ ಸಿಂಧು ನದಿ ಟ್ರಿಬ್ಯೂಟರೀಸ್ ಅಂತ ಹೇಳ್ಬೋದು. ಇದಿಷ್ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಅಥವಾ ಸಿಂಧು ನದಿ ನಾಗರಿಕತೆ ಬಗ್ಗೆ ಎಕ್ಸ್ಪ್ಲನೇಷನ್. ಆಯಿತಾ, ಇನ್ನೊಂದ್ಸಲ ಬ್ರೀಫ್ ಮಾಡ್ತೀನಿ. ಏನಕ್ಕೆ ಅಂದರೆ ನನ್ನ ಸಮಾಧಾನಕ್ಕೋಸ್ಕರ ಬ್ರೀಫ್ ಮಾಡ್ತಾ ಇದ್ದೀನಿ. ಆಯಿತಾ, ನೀವು ಅಷ್ಟೇ ಅಷ್ಟು ಒಂದು ನಿಮಿಷ ಅಥವಾ 90 ಸೆಕೆಂಡ್ ರೀಲ್ ಮಾಡಿ ಇಟ್ಕೊಬಿಡ್ಬೇಕು. ಪ್ರತಿಯೊಂದು ಮೈಂಡಲ್ಲಿ ರೀಲ್ ಓಡ್ತಾ ಇರಬೇಕು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧು ನದಿ ನಾಗರಿಕತೆ ಅಥವಾ ಇಂಡಸ್ ರಿವರ್ ಅಥವಾ ಸಿಂಧು ನದಿ ಅಂದರೆ ಹಿಂಗೆ. ಸಿಂಧು ನದಿ ಮಾನಸ ಸರೋವರ ಟಿಬೇಟಲ್ಲಿ ಹುಟ್ಟುತ್ತೆ. 3180 ಕಿಲೋಮೀಟರ್ ಹರ್ಕೊಂಡು ಹೋಗಿ ಲದಾಖ್ ಮತ್ತು ಪಾಕಿಸ್ತಾನ ಮುಖಾಂತರ ಹರ್ಕೊಂಡು ಹೋಗಿ ಅರೇಬಿಯನ್ ಸಮುದ್ರ ಸೇರುತ್ತೆ. ಮತ್ತು ಅದರದ್ದು ಲಾಂಗೆಸ್ಟ್ ಟ್ರಿಬ್ಯೂಟರಿ ಸಟ್ಲೆಜ್ ರಿವರ್ ಆಗಿರುತ್ತೆ. ಲಾರ್ಜೆಸ್ಟ್ ಬೈ ವಾಲ್ಯೂಮ್ ಟ್ರಿಬ್ಯೂಟರಿ ಚೆನಾಬ್ ರಿವರ್ ಆಗಿರುತ್ತೆ. ಮತ್ತು ಇಂಡಸ್ ರಿವರ್ನ ಲೈಫ್ ಲೈನ್ ಆಫ್ ಪಾಕಿಸ್ತಾನ ಅಂತ ಕರೀತಾರೆ, ಪಾಕಿಸ್ತಾನದ ಜೀವನಾಡಿ ಅಂತ ಕರೀತಾರೆ. ಮತ್ತು ಇಂಡಸ್ ರಿವರ್ ನದಿ ದಡದಲ್ಲಿ ಮೇಜರ್ ಪೋರ್ಟ್ ಸಿಟಿ, ಆಯಿತಾ, ಪ್ರಮುಖ ಬಂದರು ನಗರ ಇದೆ, ಆ ಕರಾಚಿ ಅಲ್ಲಿ ಸಿಚುವೇಟ್ ಆಗಿದೆ. ಅದಾದಮೇಲೆ ವರ್ಲ್ಡ್ ಓಲ್ಡೆಸ್ಟ್ ಸಿವಿಲೈಸೇಷನ್, ಆಯಿತಾ, ಪ್ರಪಂಚದ ಅತ್ಯಂತ ಪುರಾತನ ನಾಗರಿಕತೆ 1300 ಅಥವಾ 3300 ಮತ್ತು 1300 ಈ ನಡುವೆ ಅಲ್ಲಿ ಅಸ್ತಿತ್ವದಲ್ಲಿತ್ತು. ಮತ್ತು ಅಲ್ಲಿ ವರ್ಲ್ಡ್ ಓಲ್ಡೆಸ್ಟ್ ಸಿಟೀಸ್ ಹರಪ್ಪ ಮತ್ತು ಮೊಹೆಂಜೊದಾರೋ ಅಲ್ಲಿ ಅಸ್ತಿತ್ವದಲ್ಲಿತ್ತು. ದ ನೇಮ್ ಇಂಡಿಯಾ ಡಿರೈವ್ಡ್ ಫ್ರಮ್ ಸಿಂಧು ಅಥವಾ ಇಂಡಸ್. ನಮ್ಮ ದೇಶದ ಹೆಸರಿದೆಯಲ್ಲ ಇಂಡಿಯಾ ಅಂತ, ಅದು ಬಂದಿದ್ದು ಸಿಂಧು ನದಿಯಿಂದ. ಮತ್ತು ಮೋಸ್ಟ್ ಮೆನ್ಷನ್ ರಿವರ್ ಇನ್ ಋಗ್ವೇದದಲ್ಲಿ ಅತಿ ಹೆಚ್ಚು ಎಂತ ಹೇಳ್ತಾರೆ ಮೆನ್ಷನ್ ಆಗಿರೋ ರಿವರ್ ಅಂದರೆ ಸಿಂಧು ನದಿ. ಮತ್ತು ಇನ್ನೊಂದಷ್ಟು ಮೇಜರ್ ಟ್ರಿಬ್ಯೂಟರೀಸ್ ಇದೆ, ಉಪನದಿಗಳು ಝೇಲಮ್ಮು, ರಾವಿ ಮತ್ತು ಬಿಯಾಸ್. ಆಯಿತಾ, ಇದನ್ನ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗ್ಬೋದು. ಸ್ಕ್ರೀನ್ಶಾಟ್ ತೆಗೆದ ಸೈಡಲ್ಲಿ ಇಟ್ಕೊಂಡು ನೀಟಾಗಿ ಬರೆದು, ಆಯಿತಾ, ಇದ್ರ ಕುಂಡ್ಲಿ ರೆಡಿ ಮಾಡಿ ಇನ್ನೊಂದ್ಸಲ A3 ಸೈಜ್ ಬುಕ್ಕಲ್ಲಿ ರೆಡಿ ಮಾಡಿ ಜಸ್ಟ್ ಪ್ರಿಪೇರ್ ಫಾರ್ ದ UPSC ಪ್ರಿಲಿಮ್ಸ್ ಎಕ್ಸಾಮ್. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ದ ಇಂಡಸ್ ರಿವರ್ ಫ್ಲೋಸ್ ಥ್ರೂ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಅಂತ ಕೇಳಿದರೆ. ಆಯಿತಾ, ಸಿಂಧು ನದಿಯು ಈ ಕೆಳಗಿನ ಯಾವ ದೇಶಗಳ ಮೂಲಕ ಹರಿಯುತ್ತದೆ ಅಂತ ಕೇಳಿದರೆ. ಆಯಿತಾ, ಆಲ್ರೆಡಿ ಹೇಳಿದ್ವಲ್ಲ, ಕುಂಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಯಿತಾ, ಸಿಂಧು ರಿವರು ಟಿಬೇಟ್ ಅಂದರೆ ಟಿಬೇಟಲ್ಲಿದೆ. ಟಿಬೇಟ್ನ ಚೈನಾ ಆಕ್ರಮಣ ಮಾಡ್ಕೊಂಡಿದೆ. ಆಯಿತಾ, ಚೈನಾ ದೇಶ ಇದನ್ನು ಟಿಬೇಟ್ನ ವಶಪಡಿಸ್ಕೊಂಡಿದೆ. ಸೊ ಟಿಬೇಟ್ ಅಥವಾ ಚೈನಾ, ಅದಾದಮೇಲೆ ಲದಾಖ್ ಎಲ್ಲಿದೆ ಅಂದರೆ ಲದಾಖ್ ಇಂಡಿಯಾದಲ್ಲಿದೆ, ಭಾರತ ದೇಶದಲ್ಲಿದೆ. ಆಯಿತಾ, ಚೈನಾ, ಇಂಡಿಯಾ, ಪಾಕಿಸ್ತಾನ ಈ 3 ದೇಶಗಳ ಮೂಲಕ ಹರ್ಕೊಂಡೋಗಿ ಅರೇಬಿಯನ್ ಸಮುದ್ರ ಸೇರುತ್ತೆ ಅಷ್ಟೇ. ಯಾವುದು? ಇಂಡಸ್ ರಿವರ್. ಸೊ ಅಲ್ಲಿ ಕ್ವಶನ್ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಚೈನಾ, ಇಂಡಿಯಾ, ಬಾಂಗ್ಲಾದೇಶಕ್ಕೆ ಹೋಗೋದೇ ಇಲ್ಲ. ಚೈನಾ, ಇಂಡಿಯಾ, ಅಫ್ಘಾನಿಸ್ತಾನಕ್ಕೆ ಹೋಗಲ್ಲ. ಆಪ್ಷನ್ ಸಿ ಚೈನಾ, ಇಂಡಿಯಾ ಮತ್ತು ಪಾಕಿಸ್ತಾನ. ಆಯಿತಾ, ಈ ಇಂಡಸ್ ವ್ಯಾಲಿ ರಿವರು ಆ ಮ್ಯಾಪ್ ನೋಡಿ ಗೊತ್ತಾಗುತ್ತೆ. ಟಿಬೇಟ್ ಅಂದರೆ ಚೈನಾದಲ್ಲಿ ಹುಟ್ಟಿ, ಅದಾಯ್ತಾ, ಇಂಡಿಯಾದಲ್ಲಿ ಲದಾಖ್ ಮೂಲಕ ಹರ್ಕೊಂಡೋಗಿ ಪಾಕಿಸ್ತಾನದಲ್ಲಿ ಹರ್ಕೊಂಡೋಗಿ ಅರಬ್ಬಿ ಸಮುದ್ರ ಸೇರುತ್ತೆ. ಆ ಮ್ಯಾಪ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಆಯಿತಾ, ಕ್ವಶನ್ ನಂಬರ್ 2ಗೆ ಆಪ್ಷನ್ ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಏನು ಕೇಳಿದ್ದಾರೆ ಅಂದರೆ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ದ ಟ್ರಿಬ್ಯೂಟರಿ ಆಫ್ ಇಂಡಸ್ ರಿವರ್. ಆಯಿತಾ, ಕನ್ನಡದಲ್ಲಿ ಈ ಕೆಳಗಿನವುಗಳಲ್ಲಿ ಸಿಂಧು ನದಿಯ ಉಪನದಿ ಯಾವುದು ಅಂತ ಕೇಳಿದ್ದಾರೆ. ಆಯಿತಾ, 4 ಆಪ್ಷನ್ ಇದೆ. 1 ಶೋಕ್, 2ನೇದು ಚೆನಾಬ್ ರಿವರ್, 3ನೇದು ಸಟ್ಲೆಜ್ ರಿವರ್, 4ನೇದು ಆಲ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಯಾವ್ದು ಇರ್ಬೋದು ಆಪ್ಷನ್ನು? 5 ಸೆಕೆಂಡ್ ಟೈಮ್ ಕೊಡ್ತೀನಿ, ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ. 5, 4, 3, 2, 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ, ಆಲ್ ಆಫ್ ದ ಎಬೋ. ಆಯಿತಾ, ಕ್ವಶನ್ ನಂಬರ್ 3 ಆಪ್ಷನ್ ಬರುತ್ತೆ ಆಪ್ಷನ್ ಡಿ, ಆಲ್ ಆಫ್ ದ ಎಬೋ. ಶೋಕು, ಚೆನಾಬ್ ರಿವರ್, ಸಟ್ಲೆಜ್ ರಿವರ್ ಇದೆಲ್ಲ ಸಿಂಧು ನದಿಯ ಉಪನದಿ ಆಗಿರುತ್ತೆ. ಆಯಿತಾ, ಸಿಂಧು ನದಿ ಟ್ರಿಬ್ಯೂಟರೀಸ್ ಆಗುತ್ತೆ. ಇಲ್ಲಿ ನೋಡಿ, ನಾನು ಸಟ್ಲೆಜ್ ರಿವರ್ ಮೆನ್ಷನ್ ಮಾಡಿದ್ದೀನಿ, ಚೆನಾಬ್ ರಿವರ್ ಮೆನ್ಷನ್ ಮಾಡಿದ್ದೀನಿ. ಅದಾದ್ಮೇಲೆ ಟ್ರಿಬ್ಯೂಟರೀಸ್ ಝೇಲಮ್, ರಾವಿ, ಬಿಯಾಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಫಸ್ಟ್ ಒನ್ ಇದೆಯಲ್ಲ ಆಪ್ಷನ್ ಎ ಶೋಕ್, ಅದನ್ನ ಮೆನ್ಷನ್ ಮಾಡಿಲ್ಲ. ಆಯ್ತಾ, ಅದನ್ನ ಬರ್ಕೋಬೇಕು ನೀವು, ಸ್ಪೆಲ್ಲಿಂಗ್ ಏನೇ SHY ಶೈ ಶೋಕ್. ಆಯ್ತಾ, ಅದಕ್ಕೆ ನಾನು ಹೇಳಿದ್ದು ನೀವು A3 ಸೈಜು ಡ್ರಾಯಿಂಗ್ ಬುಕ್ ತಗೋಬೇಕು. ಈಗ ಶೋಕ್ ಅಂತ ಬಂತಲ್ಲ, ಇದನ್ನೆಲ್ಲ ಆಡ್ ಆನ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನೆಕ್ಸ್ಟ್ ಈ ನದಿ ಬಗ್ಗೆ ಅಥವಾ ಈ ಸಿವಿಲೈಸೇಷನ್ ಬಗ್ಗೆ ಏನಾರ ಕೇಳಿದ್ರೆ ಇದೇ ಪೇಜಲ್ಲಿ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಆಯ್ತಾ, ಇದೊಂದು ರೀತಿ ಆಯ್ತಾ ಭಗವದ್ಗೀತೆ ಆಗ್ಬೇಕು ನಿಮ್ಗೆ. UPSC ಪರೀಕ್ಷೆಗೆ ನೀವು ನಿಮ್ಗೋಸ್ಕರ ತಯಾರು ಮಾಡ್ಕೊಂಡಿರೋ ಭಗವದ್ಗೀತೆ ಆಗ್ಬೇಕಿದೆ. ಆ ರೀತಿ ರೆಡಿ ಮಾಡ್ಕೊಳ್ಳಿ. ಒನ್ ಸೆಕೆಂಡ್, ಕ್ವಶನ್ ನಂಬರ್ 3ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಏನ್ ಕೇಳಿದ್ದಾರೆ ಅಂದ್ರೆ ದ ಲಾರ್ಜೆಸ್ಟ್ ಟ್ರಿಬ್ಯೂಟರಿ ಆಫ್ ಇಂಡಸ್ ರಿವರ್. ಕನ್ನಡದಲ್ಲಿ ಸಿಂಧು ನದಿಯ ಅತಿ ದೊಡ್ಡ ಉಪನದಿ ಯಾವುದು ಅಂತ ಕೇಳಿದ್ದಾರೆ. ಲಾರ್ಜೆಸ್ಟ್ ಅಂದ್ರೆ ಗಾತ್ರದಲ್ಲಿ, ಬೈ ವಾಲ್ಯೂಮ್. ಆಯ್ತಾ, ಗಾತ್ರದಲ್ಲಿ ಅತಿ ದೊಡ್ಡ ಉಪನದಿ ಯಾವುದು ಅಂತ ಕೇಳಿದ್ರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಒಂದನೇದು ಸುಬನ್ಸಿರಿ,
ಎರಡನೇದು ಮಾನಸ ರಿವರ್, ಮೂರನೇದು ಚೆನಾಬ್ ರಿವರ್, ನಾಲ್ಕನೇದು ಝೇಲಂ ರಿವರ್. ಯಾವ್ದಿರ್ಬೋದು ಆಪ್ಷನ್? ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. 5 ಸೆಕೆಂಡ್. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ ಚೆನಾಬ್ ರಿವರ್. ಆಯ್ತಾ? ಅದಕ್ಕೋಸ್ಕರನೇ ಈ ರೀತಿ ಕುಂಡ್ಲಿ ಬರ್ದಿಟ್ಕೊಂಡಿರ್ಬೇಕು. ಪ್ರತಿಯೊಂದು ಕ್ವಶನ್ಗೂ ಇಲ್ಲಿ ಆನ್ಸರ್ ಬಿಡಬೇಕು. ಆಯ್ತಾ? ಲಾರ್ಜೆಸ್ಟ್, ಗಾತ್ರದಲ್ಲಿ ಅತಿ ದೊಡ್ಡ ಉಪನದಿ. ಇದು ಗಾತ್ರದಲ್ಲಿ, ಕನ್ನಡದಲ್ಲಿ ಗಾತ್ರ ಅಥವಾ ಅತಿ ದೊಡ್ಡ ಅಂತ ಹೇಳ್ತಾರೆ. ಅತಿ ದೊಡ್ಡ ಉಪನದಿ ಚೆನಾಬ್ ರಿವರ್. ಆಯ್ತಾ? ಉದ್ದ ಅಂತ ಕೇಳಿದ್ರೆ ಇದರ ಉದ್ದದಲ್ಲಿ, ಇದು ದಪ್ಪ, ಇದು ಉದ್ದ. ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರೆ ಆಗ ಸಟ್ಲೇಜ್ ಅಂತ ಹೇಳ್ಬೋದು. ಆಯ್ತಾ? ಕ್ವಶನ್ ನಂಬರ್ 4ಗೆ ಆಪ್ಷನ್ ಬರುತ್ತೆ ಆಪ್ಷನ್ ಸಿ ಚೆನಾಬ್ ರಿವರ್. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ದ ಡ್ಯಾಮ್ ಬಿಲ್ಟ್ ಅಕ್ರಾಸ್ ದ ಸಟ್ಲೇಜ್ ರಿವರ್ ಈಸ್. ಸಟ್ಲೇಜ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಅಣೆಕಟ್ಟು ಯಾವುದು ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಒಂದು ತುಂಗಭದ್ರಾ ಡ್ಯಾಮ್, ಎರಡನೇದು ಹಿರಾಕುಡ್, ಮೂರನೇದು ಮೆಟ್ಟೂರ್ ಡ್ಯಾಮ್, ನಾಲ್ಕನೇದು ಬಾಕ್ರಾ ನಂಗಲ್ ಡ್ಯಾಮ್. ಯಾವ್ದಿದೆ ಆಪ್ಷನ್? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಡಿ ಬಾಕ್ರಾ ನಂಗಲ್ ಡ್ಯಾಮ್, ಬಾಕ್ರಾ ನಂಗಲ್ ಅಣೆಕಟ್ಟು. ಆಯ್ತಾ? ಸಟ್ಲೇಜ್ ರಿವರ್ಗೆ ಅಡ್ಡಲಾಗಿ ಕಟ್ಟಿರೋ ಫೇಮಸ್ ಅಣೆಕಟ್ಟು ಅಂದ್ರೆ ಅದು ಏಷ್ಯಾದ ಸೆಕೆಂಡ್ ಲಾರ್ಜೆಸ್ಟ್ ಗ್ರಾವಿಟಿ ಡ್ಯಾಮ್ ಅಂತ ಹೇಳ್ತಾರೆ. ಆಯ್ತಾ? ಸೆಕೆಂಡ್ ಲಾರ್ಜೆಸ್ಟ್ ಗ್ರಾವಿಟಿ ಡ್ಯಾಮ್ ಅಂತ ಹೇಳ್ತಾರೆ ಬಾಕ್ರಾ ನಂಗಲ್ ಡ್ಯಾಮ್. ಆಯ್ತಾ? ಕ್ವಶನ್ ನಂಬರ್ 5ಗೆ ಆಪ್ಷನ್ ಬರುತ್ತೆ ಆಪ್ಷನ್ ಡಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ವಿಚ್ ಟ್ರಿಬ್ಯೂಟರಿ ಆಫ್ ಇಂಡಸ್ ಆರಿಜಿನೇಟ್ಸ್ ಫ್ರಮ್ ಹಿಮಾಚಲ ಪ್ರದೇಶ್. ಸಿಂಧು ನದಿಯ ಯಾವ ಉಪನದಿ ಹಿಮಾಚಲ ಪ್ರದೇಶದಿಂದ ಹುಟ್ಟುತ್ತದೆ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಒಂದನೇದು ಚೆನಾಬ್ ರಿವರ್, ಎರಡನೇದು ರಾವಿ, ಮೂರನೇದು ಬಿಯಾಸ್, ನಾಲ್ಕನೇದು ಆಲ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಆಯ್ತಾ? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಯ್ತಾ? ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಡಿ ಆಲ್ ಆಫ್ ದ ಎಬೋ. ಆಯ್ತಾ? ಮೇಲೆ ಇದೆಯಲ್ಲ ಚೆನಾಬ್ ರಿವರು, ರಾವಿ ರಿವರು, ಬಿಯಾಸ್ ರಿವರು, ಈ ಮೂರು ನದಿ ಒಂದೇ ರಾಜ್ಯದಲ್ಲಿ ಹುಟ್ಟುತ್ತದೆ. ಆಯ್ತಾ? ಹಿಮಾಚಲ ಪ್ರದೇಶದಲ್ಲಿ ಹುಟ್ಟುತ್ತದೆ. ಆಯ್ತಾ? ಇದೊಂದು ನೆನ್ಪಿಟ್ಕೊಳ್ಳಿದೆಲ್ಲ UPSC ಪ್ರಿಲಿಮ್ಸ್ ಅಲ್ಲಿ ಅಪಿಯರ್ ಆಗಿರೋ ಕ್ವಶನ್ಸ್ ಇದೆಲ್ಲ. ಕ್ವಶನ್ ನಂಬರ್ 6ಗೆ ಆಪ್ಷನ್ ಡಿ. ಆಯ್ತಾ? ಇದಕ್ಕಿಂತ ನೆಕ್ಸ್ಟ್ ಹೆಜ್ಜೆ ಹೋದ್ರೆ UPSC ಮೇನ್ಸ್ ರೆಡಿ ಆದಂಗೆ. ಕ್ವಶನ್ ನಂಬರ್ 6ಗೆ ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಅಲ್ಲಿ ಅಂಡರ್ ದ ಇಂಡಸ್ ವಾಟರ್ ಟ್ರೀಟಿ ಇಂಡಿಯಾ ಇಸ್ ಪರ್ಮಿಟೆಡ್ ಟು ಯುಟಿಲೈಸ್ ದ ವಾಟರ್ ಆಫ್ ವಿಚ್ ರಿವರ್ಸ್ ಅಂತ ಕೇಳಿದ್ದಾರೆ. ಕನ್ನಡದಲ್ಲಿ ಸಿಂಧು ನದಿ ನೀರು ಒಪ್ಪಂದದಡಿಯಲ್ಲಿ ಭಾರತವು ಯಾವ ನದಿಗಳ ನೀರನ್ನು ಬಳಸಿಕೊಳ್ಳಲು ಅನುಮತಿ ಇದೆ? 4 ಆಪ್ಷನ್ ಇದೆ. ಆಪ್ಷನ್ ಎ ಸಿಂಧು, ಝೇಲಂ, ಚೆನಾಬ್. ಆಪ್ಷನ್ ಬಿ ರಾವಿ, ಸಟ್ಲೇಜ್, ಬಿಯಾಸ್. ಆಪ್ಷನ್ ಸಿ ಸಟ್ಲೇಜ್ ಅಂಡ್ ಬಿಯಾಸ್. ಆಪ್ಷನ್ 4 ಝೇಲಂ ಅಂಡ್ ಚೆನಾಬ್. ಯಾವ್ದಿರ್ಬೋದು ಆಪ್ಷನ್? ಆಯ್ತಾ? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಬಿ. ಆಯ್ತಾ? ಆಪ್ಷನ್ ಬಿ ರಾವಿ, ಸಟ್ಲೇಜ್ ಮತ್ತೆ ಬಿಯಾಸ್. ಆಯ್ತಾ? ಅದೇನದು? ಇಂಡಸ್ ವ್ಯಾಲಿ ಟ್ರೀಟಿ. ಅದನ್ನ ಸಿಂಧು ನದಿ ಜಲ ಒಪ್ಪಂದ ಅಂತಾನೂ ಕರೀತಾರೆ. ಸಿಂಧು ನದಿ ಜಲ ಒಪ್ಪಂದ ಅಂತಾನೂ ಕರೀತಾರೆ. ಕನ್ನಡದಲ್ಲಿ ನೀರು ಒಪ್ಪಂದ ಅಥವಾ ಜಲ ಒಪ್ಪಂದ ಅಂತಾನೂ ಕರೀತಾರೆ. ಆಯ್ತಾ? 1960ನೇ ಇಸ್ವಿಯಲ್ಲಿ ಇಂಡಸ್ ವ್ಯಾಲಿ ಟ್ರೀಟಿ ಸೈನ್ ಹಾಕಿದ್ರು. ಯಾರು ಸೈನ್ ಹಾಕಿದ್ರು ಅಂದ್ರೆ ಜವಾಹರ್ಲಾಲ್ ನೆಹರು ಮತ್ತೆ ಆಯೂಬ್ ಖಾನ್. ಫಸ್ಟ್ ಆಫ್ ಆಲ್ ಇಂಡಸ್ ವ್ಯಾಲಿ ಟ್ರೀಟಿ ಅಂದ್ರೆ ಏನು? ಇಂಡಿಯಾ ಈ ತರ ಇದೆ ನೋಡಿ. ಆಯ್ತಾ? ಈ ತರ ಇದೆ. ಈ ಏನಾಗುತ್ತೆ, ಇಂಡಸ್ ರಿವರ್ ಇದೆಲ್ಲೋ ಟಿಬೆಟ್ ಅಲ್ಲಿ ಹುಟ್ಕೊಳ್ಳುತ್ತೆ. ಇಲ್ಲೆಲ್ಲೋ ಟಿಬೆಟ್ ಅಲ್ಲಿ ಹುಟ್ಟಿ ಇಂಡಸ್ ಅಥವಾ ಸಿಂಧು ನದಿ ಟಿಬೆಟ್ ಅಲ್ಲಿ ಹುಟ್ಟಿ ಇಂಡಿಯಾ ಮುಖಾಂತರ ಪಾಕಿಸ್ತಾನದ ಮುಖಾಂತರ ಹರಿದು ಹೋಗಿ ಅರೇಬಿಯನ್ ಸಮುದ್ರ ಸೇರುತ್ತೆ. ಆಯ್ತಾ? ಅರಬ್ಬಿ ಸಮುದ್ರ ಸೇರುತ್ತೆ. ಸಿಂಧು ನದಿ ಟಿಬೆಟ್ ಅಲ್ಲಿ ಹುಟ್ಟುತ್ತೆ, ಇಂಡಿಯಾದಲ್ಲಿ. ಇದು ಇಂಡಿಯಾ ಮುಖಾಂತರ ಹರ್ಕೊಂಡೋಗಿ ಪಾಕಿಸ್ತಾನಕ್ಕೆ ಹೋಗಿದೆ, ಪಾಕಿಸ್ತಾನ ಮುಖಾಂತರ ಹರ್ಕೊಂಡೋಗಿ ಅರೇಬಿಯನ್ ಸಿ ಸೇರುತ್ತೆ. ಸೊ ಇಂಡಿಯಾ ಮತ್ತೆ ಪಾಕಿಸ್ತಾನ ಎರಡೂ ದೇಶಗಳು ಸಿಂಧು ನದಿ ನೀರ್ನ ಯೂಸ್ ಮಾಡ್ತಾ ಇದ್ದಾರೆ. ಆಯ್ತಾ? ಇಂಡಿಯಾ ಮತ್ತೆ ಪಾಕಿಸ್ತಾನ ಎರಡೂ ದೇಶಗಳು ಸಿಂಧು ನದಿ ನೀರ್ನ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಒಪ್ಪಂದ ಆಯ್ತು 1960 ಒಂದು ಒಪ್ಪಂದ ಆಯ್ತು. ಯಾರು ಎಷ್ಟು % ಯೂಸ್ ಮಾಡಬೇಕು ಅಂತ. ಆಯ್ತಾ? ಇಂಡಿಯಾ ಎಷ್ಟು % ಯೂಸ್ ಮಾಡಬೇಕು ಮತ್ತೆ ಪಾಕಿಸ್ತಾನ ಎಷ್ಟು % ಯೂಸ್ ಮಾಡಬೇಕು ಅಂತ 1960 ಇಂಡಿಯಾದ ದೇಶದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮತ್ತೆ ಆಯೂಬ್ ಖಾನ್, ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಆಯೂಬ್ ಖಾನ್ ಮತ್ತೆ ನಮ್ಮ ಭಾರತದ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಅವರು 1960 ಇಂಡಸ್ ವ್ಯಾಲಿ ಟ್ರೀಟಿನ ಸೈನ್ ಮಾಡಿದ್ರು. ಎಲ್ಲಿ ಸೈನ್ ಮಾಡಿದ್ರು ಅಂದ್ರೆ ಕರಾಚಿ ಪ್ಲೇಸ್ ಅಲ್ಲಿ ಇಬ್ರು ಕೂತ್ಕೊಂಡು ಸೈನ್ ಮಾಡೋದು. ಅದ್ರ ಪ್ರಕಾರ ಇಂಡಸ್ ವ್ಯಾಲಿ ಟ್ರೀಟಿ ಇದೆಲ್ಲ 20% ನೀರ್ನ ಇಂಡಿಯಾ ಯೂಸ್ ಮಾಡಬೇಕು, 80% ಅದ್ರಲ್ಲಿ ಬರೋ ನೀರ್ನ ಪಾಕಿಸ್ತಾನ ಯೂಸ್ ಮಾಡಬೇಕು. ಆಯ್ತಾ? ಅದರಲ್ಲಿ ರಾವಿ ನದಿ, ಆಯ್ತಾ, ರಾವಿ ನದಿ ಇದೆ, ಅದಾದ್ಮೇಲೆ ಸಟ್ಲೇಜ್ ಇದೆ,
ಸಟ್ಲೇಜ್ ಇದೆ ಕನ್ನಡದಲ್ಲಿ, ಸಟ್ಲೇಜ್ ಇದೆ. ಅದಾದಮೇಲೆ ಬಿಯಾಸ್ ಇದೆ ಆಯಿತಾ. ಈ ಮೂರು ನದಿಗಳ ನೀರು ರಾವಿ, ಸಟ್ಲೇಜ್ ಮತ್ತು ಬಿಯಾಸ್, ಈ ಮೂರು ನದಿಗಳ ನೀರಲ್ಲಿ ಇಂಡಿಯಾದ ಪಾಲು 20%, ಪಾಕಿಸ್ತಾನದ ಪಾಲು 80%. ಆಯಿತಾ. ಸೊ ಅದನ್ನೇ ಇಂಡಸ್ ವ್ಯಾಲಿ ಟ್ರೀಟಿ ಅಂತ ಹೇಳ್ತಾರೆ. ಅದು 1960ನೇ ಇಸ್ವಿಲಿ ಕರಾಚಿಲಿ ಒಪ್ಪಂದ ಆಯಿತು. ಒಪ್ಪಂದ ಮಾಡಿದವರು ನಮ್ಮ ದೇಶದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿ ಆಯೂಬ್ ಖಾನ್. ಆಯಿತಾ. ಇದೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲಲ್ಲಿ ಇದನ್ನು ನೆನ್ಪಿಟ್ಕೊಳ್ಳಿ ಆಯಿತಾ. ಕ್ವಶನ್ ನಂಬರ್ 7ಗೆ ಏನು ಬರುತ್ತೆ ಆಪ್ಷನ್ನು? ಆಪ್ಷನ್ ಬಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ವಿಚ್ ಆಫ್ ದಿಸ್ ಟೂ ರಿವರ್ ಟುಗೆದರ್ ಫಾರ್ಮ್ ದ ರಿವರ್ ಗಂಗಾ ಇನ್ ದೇವಪ್ರಯಾಗ್? ಈ ಕೆಳಗಿನ ಯಾವ ಎರಡು ನದಿಗಳು ದೇವಪ್ರಯಾಗದಲ್ಲಿ ಗಂಗಾ ನದಿಯನ್ನು ರೂಪಿಸುತ್ತದೆ ಅಂತ ಕೇಳಿದರೆ 4 ಆಪ್ಷನ್ ಇದೆ ಆಯ್ತಾ. ಈ ಕ್ವಶನ್ ಇಂಡೈರೆಕ್ಟ್ ಆಗಿ ರಿಪೀಟ್ ಆಗಿದೆ. ಫಸ್ಟ್ ಒಂದು ಭಾಗೀರಥಿ, ಮಂದಾಗಿನಿ. ಎರಡನೇದು ಅಲಕಾನಂದ, ಭಾಗೀರಥಿ. ಮೂರನೇದು ಯಮುನಾ ಮತ್ತೆ ಚಂಬಲ್. ನಾಲ್ಕನೇದು ಸರಸ್ವತಿ ಮತ್ತೆ ಮಂದಾಗಿನಿ. ಯಾವ್ದು ಇರ್ಬೋದು? 5 ಸೆಕೆಂಡ್ ಟೈಮ್ ಕೊಡ್ತೀನಿ, ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡಿ. 5 4 3 2 1. ಆಪ್ಷನ್ ಬರುತ್ತೆ ಆಪ್ಷನ್ ಬಿ, ಅಲಕಾನಂದ ಮತ್ತೆ ಭಗೀರಥಿ ರಿವರ್. ಇವೆರಡು ನದಿಯು ಮರ್ಜ್ ಆಗಿ ಗಂಗಾ ನದಿನ ರೂಪುಗೊಳ್ಳುತ್ತೆ ಆಯ್ತಾ. ಫಸ್ಟ್ ಅಲಕಾ ನದಿ ಒಂದ್ ಕಡೆಯಿಂದ ಬರುತ್ತೆ, ಅಲಕಾಲ ಆಯ್ತಾ. ಭಾಗೀರಥಿ ಒಂದು ಕಡೆಯಿಂದ ಬರುತ್ತೆ, ಭಾಗೀರಥಿ ನದಿ ಆಯ್ತಾ. ಒಂದ್ ಕಡೆಯಿಂದ ಬರುತ್ತೆ ಅಲಕಾನಂದ, ಅಲಕಾನಂದ ರಿವರು ಒಂದ್ ಕಡೆಯಿಂದ ಫ್ಲೋ ಆಗಿ ಬಂದು ದೇವಪ್ರಯಾಗ್ ಆಯ್ತಾ. ದೇವಪ್ರಯಾಗ್ ಅನ್ನೋ ಪ್ಲೇಸಲ್ಲಿ ಮರ್ಜ್ ಆಗುತ್ತೆ. ಎರಡು ಮರ್ಜ್ ಆಗಿ ಗಂಗಾ ನದಿ ಫಾರ್ಮ್ ಆಗುತ್ತೆ, ಗಂಗಾ ನದಿ ಹುಟ್ಟುತ್ತೆ ಆಯ್ತಾ. ಗಂಗಾ ನದಿ ಮಾನಸ ಗಂಗೋತ್ರಿಲಿ ಏನು ಹುಟ್ಟಲ್ಲ ಆಯ್ತಾ. ಅದು ಶುರು ಆಗೋದು ಇಲ್ಲಿಂದ. ಭಾಗೀರಥಿ ಮಾನಸ ಗಂಗೋತ್ರಿಲಿ ಹುಟ್ಟುತ್ತೆ ಆಯ್ತಾ. ಆಯ್ತು, ಮಾನಸ ಗಂಗೋತ್ರಿಲಿ ಆಯ್ತಾ. ಅಲಕಾನಂದ ಒಂದು ಪ್ಲೇಸಲ್ಲಿ ಹುಟ್ಟುತ್ತೆ. ಅವೆರಡು ಹರ್ಕೊಬಂದು ದೇವಪ್ರಯಾಗಲ್ಲಿ ಮೀಟ್ ಆಗಿ ಗಂಗಾ ನದಿ ಫಾರ್ಮ್ ಆಗುತ್ತೆ ಆಯ್ತಾ. ಕ್ವಶನ್ ನಂಬರ್ 8ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ನಲ್ಲಿ ದ ಗಂಗಾ ರಿವರ್ ಪಾಸಸ್ ಥ್ರೂ ಹೌ ಮೆನಿ ಸ್ಟೇಟ್ಸ್ ಇನ್ ಇಂಡಿಯಾ? ಕನ್ನಡದಲ್ಲಿ ಗಂಗಾ ನದಿ ಭಾರತದ ಎಷ್ಟು ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತದೆ ಅಂತ ಕೇಳಿದರೆ ಆಯ್ತಾ. ಆಪ್ಷನ್ 2 3 4 5 ಅಂತ ಕೊಟ್ಟಿದ್ದಾರೆ ಆಯ್ತಾ. 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಹಿಂದೆ ಡಿಸ್ಪ್ಲೇ ಆಗ್ತಾ ಇದೆ, ಅದು ನೋಡ್ಕೊಂಡು ಸುಮಾರು ಜನ ಆನ್ಸರ್ ಮಾಡಿರ್ತೀರ, ಆದ್ರೂ ಪರವಾಗಿಲ್ಲ ಆಯ್ತಾ. ಗಂಗಾ ನದಿ ಭಾರತದ 5 ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತದೆ ಆಯ್ತಾ. ಪ್ರಮುಖವಾಗಿ 5 ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತದೆ. ಗಂಗಾ ಮೇನ್ ರಿವರ್ ಇದೆಯಲ್ಲ, ಗಂಗಾ ಮೇನ್ ರಿವರ್, ಟ್ರಿಬ್ಯೂಟರೀಸ್ ಅಲ್ಲ, ಗಂಗಾ ಮೇನ್ ರಿವರ್, ಗಂಗಾ ಮುಖ್ಯ ನದಿ 5 ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತದೆ. ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್ 5 ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತದೆ. ಮತ್ತೆ ಆಯ್ತಾ. ಕ್ವಶನ್ ನಂಬರ್ 9ಗೆ ಆಪ್ಷನ್ ಬರುತ್ತೆ ಆಪ್ಷನ್ ಡಿ ಆಯ್ತಾ. ಈ ಕ್ವಶನ್ ಇಲ್ಲಿ ಮುಗಿತು. ನೆಕ್ಸ್ಟ್ ನೋಡಿ, ಗಂಗಾ ರಿವರ್ ಬೇಸಿನ್ ಆಯ್ತಾ. ಗಂಗಾ ರಿವರ್ ಬೇಸಿನ್ ಅಂದ್ರೆ ಗಂಗಾ ಜಲಾನಯನ ಪ್ರದೇಶ ಅಥವಾ ಗಂಗಾ ಕಣಿವೆ ಅಂತಾನು ಕರೀತಾರೆ. ಗಂಗಾ ನದಿ ಕಣಿವೆ ಅಂತ ಕರೀತಾರೆ. ಗಂಗಾ ರಿವರ್ ಬೇಸಿನ್ ಅಂದ್ರೆ ಗಂಗಾ ನದಿ ಗಂಗಾ ಕಣಿವೆ ಅಂತಾನು ಕರೀತಾರೆ, ಅಥವಾ ಜಲಾನಯನ ಪ್ರದೇಶ, ಜಲಾನಯನ ಪ್ರದೇಶ ಆಯ್ತಾ. ಟ್ರಿಬ್ಯೂಟರೀಸ್ ಎಲ್ಲೆಲ್ಲಿ ಹರ್ಕೊಂಡು ಹೋಗುತ್ತೆ, ಯಾವ್ಯಾವ ರಾಜ್ಯದಲ್ಲಿ ಟ್ರಿಬ್ಯೂಟರೀಸ್ ಅಂದ್ರೆ ಉಪನದಿಗಳೆಲ್ಲ ಸೇರ್ಕೊಂಡು ಮತ್ತೆ ಗಂಗಾ ನದಿಗೆ ನೀರು ಬರುತ್ತಲ್ಲ, ಆ ಪ್ಲೇಸ್ ಎಲ್ಲ ಸೇರಿಸಿದ್ರೆ ಗಂಗಾ ನದಿ ಬೇಸಿನ್ನು, ಗಂಗಾ ನದಿ ಕಣಿವೆ 11 ಸ್ಟೇಟಲ್ಲಿ ಇದೆ. 11 ಸ್ಟೇಟು ಮತ್ತೆ ಒಂದು ಕೇಂದ್ರಾಡಳಿತ ಪ್ರದೇಶ. 10 ಸ್ಟೇಟು, ಒಂದು ಕೇಂದ್ರಾಡಳಿತ ಪ್ರದೇಶ, ಟೋಟಲ್ ಆಗಿ 11 ಬೇಸಿನ್ ಸಿಗುತ್ತೆ ನಿಮಗೆ. ಗಂಗಾ ರಿವರ್ ಬೇಸಿನ್ನು ಟೋಟಲ್ ಆಗಿ 11 ಸ್ಟೇಟ್ಸ್ ಮತ್ತೆ ಯುಟಿ ಅಂದ್ರೆ ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶ ಆಯ್ತಾ. ಟೋಟಲ್ ಆಗಿ 11 ಯೂನಿಯನ್ ಟೆರಿಟರಿ ಸೇರಿಸಿ 11 ಸ್ಟೇಟ್ ಮುಖಾಂತರ ಹೋಗುತ್ತೆ ಇದು ಗಂಗಾ ನದಿ. ಅಷ್ಟು ವಾಸ್ಟ್ ಆಗಿದೆ ಗಂಗಾ ನದಿ ಒಂದು ದೊಡ್ಡ ದೇಶ ಅಂತ ಹೇಳ್ಬೋದು. ಯುರೋಪಿಯನ್ ಕಂಟ್ರೀಸ್ಗೆಲ್ಲ ಸೇರ್ಕೊಂಡು ಇದೊಂದು ದೊಡ್ಡ ದೇಶ. ಅದ್ರ ಬೇಸಿನ ತಗೊಂಡ್ರೆ, ಅದ್ರ ಜಲಾನಯನ ಪ್ರದೇಶ ತಗೊಂಡ್ರೆ, ಉಪನದಿಗಳು ಎಲ್ಲೆಲ್ಲ ಹರ್ಕೊಂಡು ಹೋಗುತ್ತೆ ಅಂದ್ರೆ ಸುಮಾರು 11 ಸ್ಟೇಟು ಇನ್ಕ್ಲೂಡಿಂಗ್ ಯೂನಿಯನ್ ಟೆರಿಟರಿ, 11 ರಾಜ್ಯ ಮತ್ತೆ ಕೇಂದ್ರಾಡಳಿತ ಪ್ರದೇಶ ಡೆಲ್ಲಿನೂ ಸೇರ್ಕೊಂಡು ಸುಮಾರು 11 ಸ್ಟೇಟ್ಸ್ ಅಲ್ಲಿ ಇದ್ರ ಬೇಸಿನ್ ಇದೆ, ಗಂಗಾ ರಿವರ್ ಬೇಸಿನ್ ಆಯ್ತಾ. ಇದು ಕೇಳ್ಬೋದು ಆಯ್ತಾ. ಈ ಕ್ವಶನ್ ಕೇಳ್ಬೋದು, ಅದಕ್ಕೋಸ್ಕರ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಆಯ್ತಾ. ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮೇಯ್ನ್ ಆಗಿ ಗಂಗಾ ರಿವರ್ 5 ರಾಜ್ಯಗಳ ಮುಖಾಂತರ ಹಾದು ಹೋಗುತ್ತದೆ. ಉತ್ತರಾಖಂಡ, ಉತ್ತರ ಪ್ರದೇಶ, ಬಿಹಾರ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್. ಮತ್ತೆ ಗಂಗಾ ರಿವರ್ ಬೇಸಿನ್, ಗಂಗಾ ನದಿ ಕಣಿವೆ ಅಥವಾ ಗಂಗಾ ನದಿ ಜಲಾನಯನ ಪ್ರದೇಶ ಸುಮಾರು 11 ಸ್ಟೇಟ್ಸ್ ಅಲ್ಲಿ ಇದೆ, ಇನ್ಕ್ಲೂಡಿಂಗ್ ಯೂನಿಯನ್ ಟೆರಿಟರಿ,
ಕೇಂದ್ರಾಡಳಿತ ಪ್ರದೇಶ ಅಂದರೆ ದೆಹಲಿ ಸೇರಿಕೊಂಡು ಸುಮಾರು 11 ಸ್ಟೇಟ್ಸ್ ಇದೆ ಆಯ್ತಾ. ಕ್ವಶನ್ ನಂಬರ್ 9ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10, ಆನ್ ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ಸ್ ಈಸ್ ದ ಸರ್ದಾರ್ ಸರೋವರ ಡ್ಯಾಮ್ ಲೊಕೇಟೆಡ್ ಆಯ್ತಾ. ಸರ್ದಾರ್ ಸರೋವರ ಅಣೆಕಟ್ಟು ಈ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? 4 ಆಪ್ಷನ್ ಕೊಟ್ಟಿದ್ದಾರೆ ಆಯ್ತಾ. ಕ್ವಶನ್ ಇಂಡೈರೆಕ್ಟ್ ಆಗಿ ರಿಪೀಟ್ ಆಗಿದೆ, ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗಿ ರಿಪೀಟ್ ಆಗಿದೆ ಆಯ್ತಾ. ಗಂಗಾ, ನರ್ಮದಾ, ಕೃಷ್ಣ, ಗೋದಾವರಿ ಯಾವ್ದು ಬರುತ್ತೆ? ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. 5 ಸೆಕೆಂಡ್ ಟೈಮ್. 5 4 3 2 1 ಆಪ್ಷನ್ ಬರುತ್ತೆ. ಆಪ್ಷನ್ ಬಿ ನರ್ಮದಾ ರಿವರ್ ಆಯ್ತಾ. ನರ್ಮದಾ ರಿವರ್ಗೆ ಅಡ್ಡಲಾಗಿ ಸರ್ದಾರ್ ಸರೋವರ ಡ್ಯಾಮ್ನ ಕಟ್ಟಲಾಗಿದೆ ಆಯ್ತಾ. ಇದೊಂದು ರೀತಿ ಲೈಫ್ ಲೈನ್ ಆಫ್ ಗುಜರಾತ್ ಮತ್ತೆ ಮಧ್ಯಪ್ರದೇಶ ಅಂತಾನೂ ಕರೀತಾರೆ. ನರ್ಮದಾ ರಿವರ್ನ ಲೈಫ್ ಲೈನ್ ಆಫ್ ಗುಜರಾತ್ ಮತ್ತೆ ಮಧ್ಯಪ್ರದೇಶ ಅಂತಾನೂ ಕರೀತಾರೆ ಆಯ್ತಾ. ಕ್ವಶನ್ ನಂಬರ್ 10ಗೆ ಆಪ್ಷನ್ ಬರುತ್ತೆ ಆಪ್ಷನ್ ಬಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ರಿವರ್ ಗಂಗಾ? ಕನ್ನಡದಲ್ಲಿ ಕೆಳಗಿನವುಗಳಲ್ಲಿ ಗಂಗಾ ನದಿಯ ಎಡದಂಡೆಯ ಉಪನದಿ ಯಾವುದು ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಗಗರ, 2ನೇದು ಯಮುನಾ, 3ನೇದು ಸುನ್, 4ನೇದು ದಾಮೋದರ್. ಯಾವ್ದಿರ್ಬೋದು ಆಪ್ಷನ್? ವಿಡಿಯೋ ಪಾಸ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1 ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ ಬರುತ್ತೆ, ಗಗರ ರಿವರ್ ಆಯ್ತಾ. ಕ್ವಶನ್ ನಂಬರ್ 11ಕ್ಕೆ ಆಪ್ಷನ್ ಬರುತ್ತೆ ಆಪ್ಷನ್ ಎ, ಗಗರ ರಿವರ್ ಆಯ್ತಾ. ನೀವೆಲ್ಲ ಅನ್ಕೊಂಡಿರ್ತೀರ ಯಮುನಾ ರಿವರು ಗಂಗಾ ನದಿ ಉಪನದಿ ಆಯ್ತಾ, ಸುನ್ ರಿವರು ಗಂಗಾ ನದಿ ಉಪನದಿ, ದಾಮೋದರ್ ರಿವರು ಗಂಗಾ ನದಿ ಉಪನದಿ. ಆದರೆ ಅವೆಲ್ಲ ರೈಟ್ ಬ್ಯಾಂಕಲ್ಲಿದೆ, ಅದೆಲ್ಲ ರೈಟ್ ಬ್ಯಾಂಕಲ್ಲಿದೆ. ಯಮುನಾ ಮತ್ತೆ ಸುನ್ ಆಯ್ತಾ, ಅದಾದ್ಮೇಲೆ ದಾಮೋದರ್ ಇದೆಲ್ಲ ಗಂಗಾ ನದಿ ಟ್ರಿಬ್ಯೂಟರಿ, ಆದರೆ ಇವೆಲ್ಲ ರೈಟ್ ಬ್ಯಾಂಕಲ್ಲಿದೆ. ಬಲದಂಡೆ ಆಯ್ತಾ. ಅಷ್ಟು ಕ್ಲಾರಿಟಿ ಇರಬೇಕು. ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರೀತಾರೆ ಅಂದರೆ ಅಷ್ಟು ಕ್ಲಾರಿಟಿ ಇರಬೇಕು. ಯಮುನಾ ರಿವರು, ಸುನ್ ರಿವರು ಮತ್ತು ದಾಮೋದರ್ ರಿವರ್ ಇವೆಲ್ಲ ಗಂಗಾ ನದಿ ಉಪನದಿ, ಆದರೆ ಇವು ರೈಟ್ ಬ್ಯಾಂಕಲ್ಲಿದೆ, ಬಲದಂಡೆಲಿದೆ. ಇದೆಲ್ಲ ಬಲದಂಡೆಲಿ ಸಿಗುತ್ತೆ ಆಯ್ತಾ. ಲೆಫ್ಟ್ ಬ್ಯಾಂಕಲ್ಲಿ ಯಾವುದಿದೆ ಅಂದರೆ ಗಗರ ರಿವರ್ ಆಯ್ತಾ. ಗಗರ ರಿವರ್ ಏನಾಗುತ್ತೆ? ಗಂಗಾ ನದಿ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಯ್ತಾ. ಗಗರ ರಿವರು ಗಂಗಾ ನದಿಯ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ. ಮತ್ತೆ ಗಂಗಾ ನದಿದು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ ಗಗರ ಇದೆಯಲ್ಲ, ಇದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ಗಗರ ರಿವರು ಮಾಪ್ಚಾ ಅನ್ನೋ ಪ್ಲೇಸಲ್ಲಿ ಹುಟ್ಟುತ್ತೆ. ಮಾಪ್ಚಾ ಮಾನಸ ಸರೋವರ ಅನ್ನೋ ಪ್ಲೇಸಲ್ಲಿ ಹುಟ್ಟುತ್ತೆ. ಅದಾದ್ಮೇಲೆ 1080 ಕಿಲೋಮೀಟರ್ ಹರ್ಕೊಂಡು ಹೋಗಿ ಗಂಗಾ ನದಿ ಸೇರುತ್ತೆ. ಎಲ್ಲಿ ಅಂದರೆ ಬಿಹಾರದಲ್ಲಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಗಗರ ರಿವರು ಮಾಪ್ಚಾ ಅನ್ನೋ ಪ್ಲೇಸ್ ಮಾನಸ ಸರೋವರಲ್ಲಿ ಹುಟ್ಟಿ 1080 ಕಿಲೋಮೀಟರ್ ಹರ್ಕೊಂಡು ಹೋಗಿ ಗಂಗಾ ನದಿ ಬಿಹಾರಲ್ಲಿ ಹೋಗಿ ಮರ್ಜ್ ಆಗುತ್ತೆ. ಮತ್ತೆ ಗಗರ ರಿವರು ಲಾರ್ಜೆಸ್ಟ್ ಬೈ ವಾಲ್ಯೂಮ್, ಗಂಗಾ ನದಿಯ ಲಾರ್ಜೆಸ್ಟ್ ಬೈ ವಾಲ್ಯೂಮ್ ಟ್ರಿಬ್ಯೂಟರಿ ಅಂತ ಹೇಳ್ಬೋದು ಆಯ್ತಾ. ಗಾತ್ರದಲ್ಲಿ ಅತಿ ದೊಡ್ಡ ಉಪನದಿ ಗಗರ ರಿವರ್. ಮತ್ತೆ ಗಗರ ರಿವರ್ ಸೆಕೆಂಡ್ ಲಾಂಗೆಸ್ಟ್ ಟ್ರಿಬ್ಯೂಟರಿ ಆಫ್ ಗಂಗಾ ನದಿ ಆಯ್ತಾ. ಗಂಗಾ ನದಿಯ 2ನೇ ಅತಿ ಉದ್ದದ ಉಪನದಿ ಗಗರ ರಿವರು. ಸೆಕೆಂಡ್ ಲಾಂಗೆಸ್ಟ್ ಟ್ರಿಬ್ಯೂಟರಿ ಗಂಗಾ ನದಿಯ 2ನೇ ಅತಿ ದೊಡ್ಡ ಉಪನದಿ ಗಗರ ರಿವರ್. ಮತ್ತೆ ಗಗರ ರಿವರ್ನ ನೇಪಾಳದ ಲಾಂಗೆಸ್ಟ್ ರಿವರ್ ಅಂತ ಕರೀತಾರೆ. ನೇಪಾಳದ ಅತಿ ಉದ್ದವಾದ ನದಿ ಅಂತ ಕರೀತಾರೆ ಗಗರ ರಿವರ್. ಇದಿಷ್ಟು ಗಗರ ರಿವರ್ದು ಸ್ಪೆಷಾಲಿಟಿ. ಮತ್ತೆ ಇಲ್ಲಿ ಮೆನ್ಷನ್ ಮಾಡಿದಿಲ್ಲ ಸೆಕೆಂಡ್ ಲಾಂಗೆಸ್ಟ್ ಟ್ರಿಬ್ಯೂಟರಿ. ಫಸ್ಟ್ ಯಾವುದು ಅಂದ್ರೆ ಯಮುನಾ ನದಿ ಆಯ್ತಾ. ಗಂಗಾ ನದಿದು ಫಸ್ಟ್ ಲಾಂಗೆಸ್ಟ್ ಟ್ರಿಬ್ಯೂಟರಿ ಯಮುನಾ ನದಿ, 1376 ಕಿಲೋಮೀಟರ್ ಇದೆ. ಸೆಕೆಂಡ್ ಲಾಂಗೆಸ್ಟ್ ಗಂಗಾ ನದಿದು ಸೆಕೆಂಡ್ ಲಾಂಗೆಸ್ಟ್ ಟ್ರಿಬ್ಯೂಟರಿ ಗಗರ ರಿವರ್, ಅದು 1080 ಕಿಲೋಮೀಟರ್ ಇದೆ. ಯಮುನಾ ನದಿ ರೈಟ್ ಬ್ಯಾಂಕಲ್ಲಿದೆ, ಗಗರ ರಿವರು ಲೆಫ್ಟ್ ಬ್ಯಾಂಕಲ್ಲಿ. ಇಷ್ಟೇ ಡಿಫ್ರೆನ್ಸ್ ಆಯ್ತಾ. ಸೊ ಕ್ವಶನ್ ನಂಬರ್ 11ಕ್ಕೆ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಅಲ್ಲಿ ವಾಟ್ ಈಸ್ ದ ನೇಮ್ ಆಫ್ ಬ್ರಹ್ಮಪುತ್ರ ರಿವರ್ ಇನ್ ಟಿಬೆಟ್? ಟಿಬೆಟ್ನಲ್ಲಿ ಬ್ರಹ್ಮಪುತ್ರ ನದಿಯನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ? 4 ಆಪ್ಷನ್ ಕೊಟ್ಟಿದ್ದಾರೆ. ದಿಹಾಂಗು, ಜಮುನಾ, ಯರ್ಲಾಂಗ್ ತಾಂಗ್ಸೋ, ಲೋಹಿತ್. ಯಾವ್ದಿರ್ಬೋದು ಆಪ್ಷನು? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1 ಯಾವ್ದು ಬರುತ್ತೆ ಆಪ್ಷನ್ನು? ಆಪ್ಷನ್ ಸಿ, ಯಾರ್ಲಾಂಗ್ ತಾಂಗ್ಪೋ. ಆಪ್ಷನ್ ಬರುತ್ತೆ ಆಪ್ಷನ್ ಸಿ ಬರುತ್ತೆ, ಯಾರ್ಲಾಂಗ್ ತಾಂಗ್ಪೋ ಆಯ್ತಾ. ಬ್ರಹ್ಮಪುತ್ರ ನದಿನ ಡಿಫ್ರೆಂಟ್ ಪ್ಲೇಸ್ ಅಲ್ಲಿ ಡಿಫ್ರೆಂಟ್ ಹೆಸರಿಂದ ಕರೀತಾರೆ ಆಯ್ತಾ. ಫಸ್ಟ್ ಅದೇನ್ ಮಾಡುತ್ತೆ? ಅದು ಟಿಬೇಟಲ್ಲಿ ಹುಟ್ಟುತ್ತೆ. ಟಿಬೇಟಲ್ಲಿ ಹುಟ್ಟಿದಾಗ
ಅದನ್ನ ಯಾರ್ಲಾಂಗ್ ತಾಂಗ್ಪು ಅಂತ ಕರೀತಾರೆ. ಟಿಬೆಟ್ ಆದ್ಮೇಲೆ ನಮ್ಮ ದೇಶ ಅರುಣಾಚಲ ಪ್ರದೇಶಕ್ಕೆ ಬರುತ್ತೆ. ಅರುಣಾಚಲ ಪ್ರದೇಶದಲ್ಲಿ ಅದನ್ನ ಸಿಯಾಂಗ್ ಅಂತ ಒಂದ್ ಕಡೆ ಕರೀತಾರೆ, ಇನ್ನೊಂದ್ ಕಡೆ ದಿಯಾಂಗ್ ಅಂತ ಕರೀತಾರೆ. ಅದಾದ್ಮೇಲೆ ಅಸ್ಸಾಂ ಬರುತ್ತೆ, ಅಸ್ಸಾಂ ಅಲ್ಲಿ ಅದನ್ನ ಬ್ರಹ್ಮಪುತ್ರ ನದಿ ಅಂತ ಕರೀತಾರೆ. ಅದಾದ್ಮೇಲೆ ಬಾಂಗ್ಲಾದೇಶಕ್ಕೆ ಹೋಗುತ್ತೆ, ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರೀತಾರೆ. ಆಯ್ತಾ? ಸೊ ಈ ಬ್ರಹ್ಮಪುತ್ರ ನದಿನ 4 ಹೆಸರಿಂದ ಕರೀತಾರೆ. ಟಿಬೆಟ್ ಅಲ್ಲಿ ಯಾರ್ಲಾಂಗ್ ತಾಂಗ್ಪು ಅಂತ ಕರೀತಾರೆ. ಅದಾದ್ಮೇಲೆ ಅರುಣಾಚಲ ಪ್ರದೇಶಕ್ಕೆ ಬರ್ತಾರೆ, ಅಲ್ಲಿ ಸಿಯಾಂಗ್ ದಿಯಾಂಗ್ ಅಂತ ಕರೀತಾರೆ. ಅದಾದ್ಮೇಲೆ ಅಸ್ಸಾಂ ಬರ್ತಾರೆ, ಅಸ್ಸಾಂ ಅಲ್ಲಿ ಬ್ರಹ್ಮಪುತ್ರ ಅಂತ ಕರೀತಾರೆ. ಪುನಃ ಬಾಂಗ್ಲಾದೇಶಕ್ಕೆ ಹೋಗ್ತದೆ, ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಕರೀತಾರೆ. ಆಯ್ತಾ? ಕ್ವಶನ್ ನಂಬರ್ 12ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 13 ನಲ್ಲಿ ಬ್ರಹ್ಮಪುತ್ರ ರಿವರ್ ಆರಿಜಿನೇಟ್ಸ್ ಫ್ರಮ್, ಕನ್ನಡದಲ್ಲಿ ಬ್ರಹ್ಮಪುತ್ರ ನದಿ ಹುಟ್ಟುವುದು 4 ಆಪ್ಷನ್ ಕೊಟ್ಟಿದ್ದಾರೆ. ಆಯ್ತಾ? ಫಸ್ಟ್ ಒಂದನೇದು ಚಮಯಾಂಗ್ಡಂಗ್ ಗ್ಲೇಸಿಯರ್ನು ಅಥವಾ ಆಂಗ್ಸಿ ಗ್ಲೇಷಿಯರ್ ಅಂತ ಕರೀತಾರೆ. ಎರಡನೇದು ಅಮರ್ಕಂಟಕ್ ಪ್ರಸ್ಥಭೂಮಿ. ಮೂರನೇದು ಗಂಗೋತ್ರಿ ಹಿಮ ನದಿ. ನಾಲ್ಕನೇದು ವೆಸ್ಟರ್ನ್ ಘಾಟ್. ಎಲ್ಲಿ ಬ್ರಹ್ಮಪುತ್ರ ನದಿ ಹುಟ್ಟೋದು? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಬ್ರಹ್ಮಪುತ್ರ ನದಿ ಎಲ್ಲಿ ಹುಟ್ಟುತ್ತೆ ಅಂದ್ರೆ ಆಪ್ಷನ್ ಎ. ಆಯ್ತಾ? ಆಂಗ್ಸಿ ಗ್ಲೇಷಿಯರ್ ಅಥವಾ ಚಮಯುಂಗ್ಡಂಗ್ ಗ್ಲೇಸಿಯಾರ್ನೋ. ಆಯ್ತಾ? ಬ್ರಹ್ಮಪುತ್ರ ನದಿ ಎಲ್ಲಿ ಹುಟ್ಟುತ್ತೆ ಅಂದ್ರೆ ಆಂಗ್ಸಿ ಗ್ಲೇಷಿಯರ್ ಅಥವಾ ಚಮಯಂಗ್ಡಂಗ್ ಗ್ಲೇಸಿಯರ್ ಅನ್ನೋ ಪ್ಲೇಸ್ ಅಲ್ಲಿ ಹುಟ್ಟುತ್ತೆ. ಅದಾದ್ಮೇಲೆ ಟಿಬೇಟ್ ಮುಖಾಂತರ ಹರ್ಕೊ ಬರುತ್ತೆ. ಟಿಬೇಟದಲ್ಲಿ ಅದನ್ನ ಯಾರ್ಲಾಂಗ್ ತಾಂಗ್ಪು ಅಂತ ಕರೀತಾರೆ. ಅದಾದ್ಮೇಲೆ ನಮ್ಮ ದೇಶ ಅರುಣಾಚಲ ಪ್ರದೇಶಕ್ಕೆ ಬರುತ್ತೆ. ಅರುಣಾಚಲ ಪ್ರದೇಶದಲ್ಲಿ ಸಿಯಾಂಗ್ ಅಂತ ಒಂದ್ ಕಡೆ ಕರೀತಾರೆ, ಇನ್ನೊಂದ್ ಕಡೆ ದಿಯಾಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಅರುಣಾಚಲ ಪ್ರದೇಶದಿಂದ ಅಸ್ಸಾಂಗೆ ಹೋಗುತ್ತೆ, ಅಸ್ಸಾಂ ಅಲ್ಲಿ ಬ್ರಹ್ಮಪುತ್ರ ಅಂತ ಕರೀತಾರೆ. ಅಸ್ಸಾಮಿಂದ ಬಾಂಗ್ಲಾದೇಶಕ್ಕೆ ಹೋಗುತ್ತೆ, ಬಾಂಗ್ಲಾದೇಶದಲ್ಲಿ ಅದನ್ನ ಜಮುನಾ ಅಂತ ಕರೀತಾರೆ. ಕ್ವಶನ್ ನಂಬರ್ 13ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ನಲ್ಲಿ ವಿಚ್ ಇಸ್ ದ ಲಾಂಗೆಸ್ಟ್ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ ರಿವರ್, ಕನ್ನಡದಲ್ಲಿ ಬ್ರಹ್ಮಪುತ್ರ ನದಿಯ ಅತಿ ಉದ್ದವಾದ ಉಪನದಿ ಯಾವುದು? 4 ಆಪ್ಷನ್ ಕೊಟ್ಟಿದ್ರೆ ಸುಬನ್ಸಿರಿ, ಮಾನಸ, ರೈದಾಕ್, ತೀಸ್ತಾ. ಯಾವ್ದಿರ್ಬೋದು ಆಪ್ಷನ್? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಯಾವ್ದಿದೆ ಆಪ್ಷನ್? ಆಪ್ಷನ್ ಎ ಬರುತ್ತೆ, ಸುಬನ್ಸಿರಿ. ಆಯ್ತಾ? ಸುಬನ್ಸಿರಿ ಇಸ್ ದ ಲಾಂಗೆಸ್ಟ್ ಅಂಡ್ ಲಾರ್ಜೆಸ್ಟ್ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ ರಿವರ್. ಆಯ್ತಾ? ಸುಬನ್ಸಿರಿ ನದಿ ಇದೆಯಲ್ಲ, ಉಪನದಿ, ಅದು ಬ್ರಹ್ಮಪುತ್ರ ನದಿಯ ಅತಿ ಉದ್ದವಾದ ಮತ್ತು ಅತಿ ದೊಡ್ಡ ಉಪನದಿಯಾಗಿದೆ. ಆಯ್ತಾ? ನೆಕ್ಸ್ಟ್ ಸುಬನ್ಸಿರಿ ಬಗ್ಗೆ ಒಂದು ಅಷ್ಟು ಎಕ್ಸ್ಟ್ರಾ ಫೀಚರ್ನ ಆಡ್ ಮಾಡೋಣ. ಲಾರ್ಜೆಸ್ಟ್ ಅಂಡ್ ಲಾಂಗೆಸ್ಟ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ ರಿವರ್. ಆಯ್ತಾ? ಸುಬನ್ಸಿರಿ ರಿವರು ಬ್ರಹ್ಮಪುತ್ರ ನದಿಯ ಅತಿ ಉದ್ದವಾದ ಮತ್ತು ಅತಿ ದೊಡ್ಡ ಉಪನದಿಯಾಗಿದೆ. ಆಯ್ತಾ? ಎಲ್ಲುಟ್ಟುತ್ತೆ ಅಂದ್ರೆ ಸುಬನ್ಸಿರಿ ನದಿ ಚಾಯುಲ್ಚು. ಆಯ್ತಾ? ಚಾಯುಲ್ಚು ಅನ್ನೋ ಪ್ಲೇಸ್ ಅಲ್ಲಿ ಟಿಬೇಟ್ ಅನ್ನೋ ಪ್ಲೇಸ್ ಅಲ್ಲಿ ಹುಟ್ಟುತ್ತೆ. ಅದಾದ್ಮೇಲೆ 518 ಕಿಲೋಮೀಟರ್ ಹರ್ಕೊಂಡೋಗಿ ಬ್ರಹ್ಮಪುತ್ರ ರಿವರ್ನ ಅಸ್ಸಾಮಲ್ಲಿ ಸೇರುತ್ತೆ. ಮತ್ತೆ ಇದನ್ನ ಗೋಲ್ಡ್ ರಿವರ್ ಅಂತಾನೂ ಕರೀತಾರೆ. ಸುಬನ್ಸಿರಿ ರಿವರ್ನ ಗೋಲ್ಡ್ ರಿವರ್ ಅಂತಾನೂ ಕರೀತಾರೆ. ಏನಕ್ಕೆ ಅಂದ್ರೆ ಆ ರಿವರ್ ಅಲ್ಲಿ ಗೋಲ್ಡ್ ಡಸ್ಟ್ ಸಿಗುತ್ತೆ, ಗೋಲ್ಡ್ ಪಾರ್ಟಿಕಲ್ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನ ಸುಬನ್ಸಿರಿ ರಿವರ್ನ ಗೋಲ್ಡ್ ರಿವರ್ ಅಂತಾನೂ ಕರೀತಾರೆ. ಇದಿಷ್ಟು ಎಕ್ಸ್ಟ್ರಾ ಫೀಚರ್ ಸುಬನ್ಸಿರಿ ಬಗ್ಗೆ. ಆದ್ರೆ ಇದನ್ನ ನೆನ್ಪಿಟ್ಕೊಳ್ಳಿ, ಸುಬನ್ಸಿರಿ ಅಂದ್ರೆ ಬ್ರಹ್ಮಪುತ್ರ ನದಿಯ ಲಾಂಗೆಸ್ಟ್ ಅಂಡ್ ಲಾರ್ಜೆಸ್ಟ್ ಟ್ರಿಬ್ಯೂಟರಿ, ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ. ಇದು ಎಲ್ಲಿ ಹುಟ್ಟುತ್ತೆ ಅಂದ್ರೆ ಚಾಯುಲ್ಚು ಅನ್ನೋ ಪ್ಲೇಸು ಟಿಬೇಟಲ್ಲಿ ಹುಟ್ಟು 518 ಕಿಲೋಮೀಟರ್ ಹರ್ಕೊಂಡೋಗಿ ಬ್ರಹ್ಮಪುತ್ರ ನದಿನ ಅಸ್ಸಾಮಲ್ಲಿ ಸೇರುತ್ತೆ. ಮತ್ತೆ ಇದನ್ನ ಗೋಲ್ಡ್ ರಿವರ್ ಅಂತಾನೂ ಕರೀತಾರೆ. ಏನು ಗೋಲ್ಡ್ ರಿವರ್ ಅಂತಾರೆ ಅಂದ್ರೆ ಆ ರಿವರ್ ಅಲ್ಲಿ ಗೋಲ್ಡ್ ಡಸ್ಟ್, ಆಯ್ತಾ, ಗೋಲ್ಡ್ ಪಾರ್ಟಿಕಲ್ ಸಿಗುತ್ತೆ. ಅದಕ್ಕೋಸ್ಕರ ಇದನ್ನ ಗೋಲ್ಡ್ ರಿವರ್ ಅಂತಾನೂ ಕರೀತಾರೆ. ಕ್ವಶನ್ ನಂಬರ್ 14 ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ ರಿವರ್? ಈ ಕೆಳಗಿನವುಗಳಲ್ಲಿ ಯಾವುದು ಬ್ರಹ್ಮಪುತ್ರ ನದಿಯ ಬಲದಂಡೆಯ ಉಪನದಿಯಾಗಿದೆ ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ರೆ ಸುಬನ್ಸಿರಿ, ಮಾನಸ, ರೈದಾಕ್, ತೀಸ್ತಾ. ಯಾವ್ದಿರ್ಬೋದು? 5 ಸೆಕೆಂಡ್ ಟೈಮ್. 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ, ಸುಬನ್ಸಿರಿ ರಿವರ್. ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಯ್ತಾ? ಸುಬನ್ಸಿರಿ ರಿವರು ಬ್ರಹ್ಮಪುತ್ರ ನದಿಯ ಲಾರ್ಜೆಸ್ಟ್ ಮತ್ತೆ ಲಾಂಗೆಸ್ಟ್ ಟ್ರಿಬ್ಯೂಟರಿ ಆಗಿದೆ. ಸುಬನ್ಸಿರಿ ಉಪನದಿ, ಆಯ್ತಾ? ಸುಬನ್ಸಿರಿ ನದಿ ಬ್ರಹ್ಮಪುತ್ರ ನದಿಯ ಅತಿ ಉದ್ದ ಮತ್ತು ಅತಿ ದೊಡ್ಡ ಉಪನದಿಯಾಗಿದೆ. ಆಯ್ತಾ? ಅದು ಚಾಯುಲ್ಚು ಅನ್ನೋ ಪ್ಲೇಸ್ ಅಲ್ಲಿ ಹುಟ್ಟುತ್ತೆ. ಟಿಬೇಟ್ ಅಲ್ಲಿ 518 ಕಿಲೋಮೀಟರ್ ಹರ್ಕೊಂಡೋಗಿ ಅಸ್ಸಾಮಲ್ಲಿ ಬ್ರಹ್ಮಪುತ್ರ ನದಿನ ಸೇರುತ್ತೆ. ಅದನ್ನ ಗೋಲ್ಡ್ ರಿವರ್ ಅಂತಾನೂ ಕರೀತಾರೆ. ಏನಕ್ಕೆ ಅಂದ್ರೆ ಆ ರಿವರ್ ಅಲ್ಲಿ ಗೋಲ್ಡ್ ಡಸ್ಟ್ ಸಿಗುತ್ತೆ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಅಲ್ಲಿ ಸುಂದರ್ಬನ್ ಡೆಲ್ಟಾ ಇಸ್ ಫಾರ್ಮ್ಡ್ ಬೈ ದ ರಿವರ್ಸ್. ಕನ್ನಡದಲ್ಲಿ ಸುಂದರ್ಬನ್ ಡೆಲ್ಟಾ ಯಾವ ನದಿಗಳಿಂದ ರೂಪುಗೊಂಡಿದೆ? 4 ಆಪ್ಷನ್ ಇದೆ.
ಫಸ್ಟ್ ಒಂದು ಗಂಗಾ ಮತ್ತೆ ಬ್ರಹ್ಮಪುತ್ರ, ಎರಡನೇದು ಬ್ರಹ್ಮಪುತ್ರ ಮತ್ತೆ ಕಾವೇರಿ, ಮೂರನೇದು ಗೋದಾವರಿ ಮತ್ತೆ ಕೃಷ್ಣ, ನಾಲ್ಕನೇದು ಸುನ್ ಮತ್ತೆ ದಾಮೋದರ್. ಯಾವ್ದಿರ್ಬೋದು ಆಪ್ಷನ್? 5 ಸೆಕೆಂಡ್ ಟೈಮ್. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಎ ಬರುತ್ತೆ. ಗಂಗಾ ಮತ್ತೆ ಬ್ರಹ್ಮಪುತ್ರ ನದಿ ಎರಡು ಸೇರಿ ಇದು ಸುಂದರ್ಬನ್ ಡೆಲ್ಟಾ ಏನಾದ್ರು ಸೃಷ್ಟಿಯಾಗಿದೆ. ಆಯ್ತಾ? ಸುಂದರ್ಬನ್ ಡೆಲ್ಟಾ ಇಸ್ ಫಾರ್ಮ್ಡ್ ಬೈ ದ ರಿವರ್ಸ್ ಗಂಗಾ ಅಂಡ್ ಬ್ರಹ್ಮಪುತ್ರ. ಆಯ್ತಾ? ಸುಂದರ್ಬನ್ ಡೆಲ್ಟಾ ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ ಇವೆರಡರಿಂದ ರೂಪುಗೊಂಡಿದೆ. ಡೆಲ್ಟಾ ಅಂದ್ರೆ ಏನು? ಡೆಲ್ಟಾ ಅಂದ್ರೆ ನದಿ ಮುಖಜ ಭೂಮಿ ಅಂತಾನು ಕರೀತಾರೆ. ಕನ್ನಡದಲ್ಲಿ ಡೆಲ್ಟಾನ ನದಿ ಮುಖಜ ಭೂಮಿ ಅಂತಾನು ಕರೀತಾರೆ. ಆಯ್ತಾ? ಅಲ್ಲಿ ಏನಾಗಿದೆ ಅಂದ್ರೆ ಸುಂದರ್ಬನ್ಸ್ ಅಲ್ಲಿ ನದಿ ಹಿಂಗ್ ಬರುತ್ತೆ, ಗಂಗಾ ನದಿ ಮತ್ತೆ ಬ್ರಹ್ಮಪುತ್ರ ಎರಡು ಮರ್ಜ್ ಆಗಿದೆ, ಎರಡು ಮರ್ಜ್ ಆಗ್ಬಿಟ್ಟು ಸಮುದ್ರ ಸೇರುತ್ತೆ. ಆಯ್ತಾ? ಎರಡು ಮರ್ಜ್ ಆಗಿ ಸಮುದ್ರ ಸೇರುತ್ತೆ. ಇದೆಲ್ಲ ಸಮುದ್ರ ಅಂತ ತಿಳ್ಕೊಳ್ಳಿ. ಇದೆಲ್ಲ ಸಮುದ್ರ, ಇದೆಲ್ಲ ಸಮುದ್ರ. ಗಂಗಾ ನದಿ ಮತ್ತೆ ಬ್ರಹ್ಮಪುತ್ರ ನದಿ ಇವೆರಡೂ ಬಂದು ಮರ್ಜ್ ಆಗಿದೆ. ಗಂಗಾ ನದಿ ಮತ್ತೆ ಬ್ರಹ್ಮಪುತ್ರ ನದಿ ಎರಡು ಮರ್ಜ್ ಆಗ್ಬಿಟ್ಟು ಹೋಗಿ ಸಮುದ್ರ ಸೇರುತ್ತೆ. ಹೋಗಿ ಸಮುದ್ರ ಸೇರಿದಾಗ ಹಿಂಗೆ ಹೋಗಿ ಸೇರುತ್ತೆ. ಆಯ್ತಾ? ಈಗ ಹೋಗಿ ಹಿಂಗೆ ಸೇರಿದಾಗ ಸಮುದ್ರನ ಇಲ್ಲಿ ಏನಾಗುತ್ತೆ ಅಂದ್ರೆ ನದಿ ಅದು ಇಷ್ಟ ಬಂದಂಗೆ ಹರಿತಾ ಇರುತ್ತೆ. ಆಯ್ತಾ? ನದಿ ಅದು ಇಷ್ಟ ಬಂದಂಗೆ ಹರಿತಾ ಇರುತ್ತೆ. ಇಲ್ಲಿ ಏನಾಗುತ್ತೆ, ಇದೆಲ್ಲ ಮಣ್ಣು ಸೇರ್ಕೊಳ್ಳುತ್ತೆ. ಇಲ್ಲಿ ಮಣ್ಣು, ಇದೆಲ್ಲ ಕೆಲವೊಂದು ಕಡೆ ಮಣ್ಣಿಂದ ಫಿಲ್ ಆಗುತ್ತೆ. ಆಯ್ತಾ? ಇಲ್ಲಿ ನದಿ ಹರಿಯುತ್ತೆ, ಪುನಃ ಇಲ್ಲೆಲ್ಲೋ ಹರಿಯುತ್ತೆ ನದಿ, ಇಲ್ಲೆಲ್ಲೋ ಹೋದಾಗ ಈ ಕಡೆ ಈ ತರ ಮಣ್ಣೆಲ್ಲ ಹೋಗಿ ಸೃಷ್ಟಿ ಆಗುತ್ತೆ. ಆಯ್ತಾ? ಈ ಕಡೆ ಎಲ್ಲೋ ಹಿಂಗೆ ನದಿ ಹರ್ಕೊಂಡು ಹೋದಾಗ ನದಿ ಹರ್ಕೊಂಡು ಹೋದಾಗ ಇಲ್ಲಿ ಮಣ್ಣೆಲ್ಲ ಈ ತರ ಹೋಗಿ ಶೇಖರಣೆ ಆಗುತ್ತೆ. ಆಯ್ತಾ? ಪೂರ್ತಿ ಸಾವಿರಾರು ಕಿಲೋಮೀಟರ್ ಹೊರ್ಕೊ ಬರುತ್ತೆ ನದಿಗಳು, ಹೊರ್ಕೊ ಬಂದು ಪೂರ್ತಿ ಮಣ್ಣ ತಗೊಂಡೋಗಿ ಸಮುದ್ರದ ಹತ್ರ ಡಂಪ್ ಮಾಡುತ್ತೆ. ಆಯ್ತಾ? ಪೂರ್ತಿ ಸಾವಿರಾರು ಕಿಲೋಮೀಟರ್ ಹೊರ್ಕೊ ಬಂದು ಸಮುದ್ರ ಎಲ್ಲಿ ಸಿಗುತ್ತೆ ಅಲ್ಲಿ ತಗೊಂಡೋಗಿ ಎಲ್ಲ ಡಂಪ್ ಮಾಡುತ್ತೆ. ಆಯ್ತಾ? ಆ ಜಾಗದಲ್ಲಿ ಏನಾಗುತ್ತೆ ಅಂದ್ರೆ ಈ ರೀತಿ ಕೆಲವೊಂದ್ ಕಡೆ ರಿವರ್ ಹೋಗುತ್ತೆ, ಕೆಲವೊಂದ್ ಕಡೆ ಈ ರೀತಿ ಮಣ್ಣೆಲ್ಲ ಹೋಗಿ ತುಂಬೋಗುತ್ತೆ. ಮಣ್ಣೆಲ್ಲ ಹೋಗಿ ತುಂಬೋಗುತ್ತೆ. ಈ ಪ್ಲೇಸ್ನ ಡೆಲ್ಟಾ ಅಂತ ಕರೀತಾರೆ. ಆಯ್ತಾ? ಡೆಲ್ಟಾ ಅಂದ್ರೆ ಇದು ಗ್ರೀಕ್ ಲೆಟರ್ ಡೆಲ್ಟಾ ಇಲ್ವಾ? ಗ್ರೀಕ್ ಲೆಟರ್ ಇದೆ, ಒಂದು ಗ್ರೀಕ್ ಲೆಟರ್ ಡೆಲ್ಟಾ ಅಂತ. ಆ ಫಾರ್ಮ್ ಅಲ್ಲಿ ಮಣ್ಣಿನ ಗುಡ್ಡೆನ ಸೃಷ್ಟಿ ಮಾಡುತ್ತೆ. ಆಯ್ತಾ? ಮಣ್ಣಿನ ಗುಡ್ಡೆನ ಸೃಷ್ಟಿ ಮಾಡುತ್ತೆ, ಅದನ್ನೇ ಡೆಲ್ಟಾ ಅಂತ ಕರೀತಾರೆ. ಇನ್ನೇನಿಲ್ಲ, ಡೆಲ್ಟಾ ಅಂದ್ರೆ ಟ್ರಯಾಂಗುಲರ್ ಶೇಪರ್ ಅಲ್ಲಿ ಮಣ್ಣಿನ ಗುಡ್ಡೆನ ನದಿ ಮತ್ತೆ ಸಮುದ್ರ ಸೇರೋ ಜಾಗದಲ್ಲಿ ಸೃಷ್ಟಿ ಮಾಡುತ್ತೆ. ನದಿ ಹೋಗಿ ಸಮುದ್ರನ ಎಲ್ಲಿ ಮೀಟ್ ಮಾಡುತ್ತೋ ಆ ಜಾಗದಲ್ಲಿ ಈ ರೀತಿ ಮಣ್ಣಿನ ಗುಡ್ಡೆನ ಸೃಷ್ಟಿ ಮಾಡುತ್ತೆ. ಈ ರೀತಿ ಮಣ್ಣಿನ ಗುಡ್ಡೆನ ಸೃಷ್ಟಿ ಮಾಡುತ್ತೆ. ವಿಡಿಯೋ ನೋಡಿ ಗೊತ್ತಾಗುತ್ತೆ. ಆ ರೀತಿ ಸೃಷ್ಟಿ ಮಾಡಿ ಇಲ್ಲಿ ಗಿಡ ಮರಗಳೆಲ್ಲ ಬೆಳ್ಕೊಂಡಿರುತ್ತೆ. ಈ ಜಾಗದಲ್ಲಿ ಈ ಗಿಡ ಮರಗಳೆಲ್ಲ ಬೆಳ್ಕೊಂಡಿರುತ್ತೆ. ಇದನ್ನೇ ಹೇಳ್ತಾ ಇರೋದು ವರ್ಲ್ಡ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಇಲ್ಲಿದೆ ಅಂತ. ಸುಂದರ್ಬನ್ ಡೆಲ್ಟಾದಲ್ಲಿ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಇನ್ ದ ವರ್ಲ್ಡ್. ಮ್ಯಾಂಗ್ರೋವ್ ಫಾರೆಸ್ಟ್ ಅಂದ್ರೆ ಕರಾವಳಿ ಕಾಡು ಅಂದ್ರೆ ನದಿ ಮತ್ತೆ ಸಮುದ್ರ ಸೇರೋ ಜಾಗದಲ್ಲಿ ಕಾಡನ್ನ ಕರಾವಳಿ ಕಾಡು ಅಂತ ಕರೀತಾರೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ರಿವರು ಮತ್ತೆ ಓಷನ್, ಸಮುದ್ರ ಇವೆರಡು ಜಾಗ ಸೇರೋ ಜಾಗದಲ್ಲಿ ಫಾರೆಸ್ಟ್ ಏನಾದ್ರು ಇದ್ರೆ ಅದನ್ನ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕರೀತಾರೆ. ಕನ್ನಡದಲ್ಲಿ ನದಿ ಮತ್ತೆ ಸಮುದ್ರ ಎರಡು ಸೇರೋ ಜಾಗದಲ್ಲಿ ಕಾಡೇನಾರ ಇದ್ರೆ ಅದನ್ನ ಕರಾವಳಿ ಕಾಡು ಅಥವಾ ಇಂಗ್ಲಿಷಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕರೀತಾರೆ. ಆಯ್ತಾ? ಇನ್ನೊಂದ್ಸಲ ಫೈನಲ್ ರಿಪೀಟ್ ಮಾಡ್ತೀನಿ. ಡೆಲ್ಟಾ ಅಂದ್ರೆ ಏನು ಗೊತ್ತಾ? ಸುಂದರ್ಬನ್ ಡೆಲ್ಟಾ ನದಿ ಮುಖಜ ಭೂಮಿ ಅಂದ್ರೆ ಗಂಗಾ ಮತ್ತೆ ಯಾವುದೇ ಒಂದು ನದಿ ಸಮುದ್ರ ಸೇರಿದಾಗ ಸಾವಿರಾರು ಕಿಲೋಮೀಟರ್ ಮಣ್ಣು ಕಲ್ಲು ಎಲ್ಲ ಧೂಳು ದುಂಬು ಎಲ್ಲ ತಗೊಂಡೋಗಿ ಇಲ್ಲಿ ಬಂದು ಡಂಪ್ ಮಾಡುತ್ತೆ. ಈ ಪ್ಲೇಸ್ ಅಲ್ಲಿ ಡಂಪ್ ಮಾಡುತ್ತೆ. ಅಲ್ಲಿ ಮಣ್ಣಿನ ಗುಡ್ಡೆ ತರ ಇರುತ್ತೆ. ಈ ತರ ಮಣ್ಣಿನ ಗುಡ್ಡೆ ಇರುತ್ತೆ. ಅಲ್ಲೆಲ್ಲ ಮರ ಗಿಡಗಳು ಬೆಳ್ಕೊಂಡಿರುತ್ತೆ. ಅದನ್ನ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕರೀತಾರೆ. ಆಯ್ತಾ? ಕ್ವಶನ್ ನಂಬರ್ 16ಗೆ ಆಪ್ಷನ್ ಬರುತ್ತೆ. ಆಪ್ಷನ್ ಎ, ಗಂಗಾ ಮತ್ತೆ ಬ್ರಹ್ಮಪುತ್ರ ರಿವರ್. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಅಲ್ಲಿ ವಿಚ್ ಇಸ್ ದ ಲಾಂಗೆಸ್ಟ್ ಪೆನಿನ್ಸುಲರ್ ರಿವರ್ ದಟ್ ಫಾಲ್ಸ್ ಇನ್ ದ ಅರೇಬಿಯನ್ ಸಿ? ಅರೇಬಿಯನ್ ಸಮುದ್ರ ಸೇರುವ ಅತಿ ಉದ್ದವಾದ ಪರ್ಯಾಯ ದ್ವೀಪದ ನದಿ ಅಥವಾ ದಕ್ಷಿಣ ಭಾರತದ ಪ್ರಸ್ಥಭೂಮಿ ನದಿ ಯಾವುದು ಅಂತ ಕೇಳಿದ್ರೆ 4 ಆಪ್ಷನ್ ಕೊಟ್ಟಿದ್ರೆ. ಒಂದನೇದು ತಾಪಿ ರಿವರ್, ಎರಡನೇದು ಮಾಹಿ, ನರ್ಮದಾ ರಿವರ್, ಲೂನಿ ರಿವರ್. ಯಾವ್ದಿರ್ಬೋದು ಆಪ್ಷನ್? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ ಬರುತ್ತೆ, ನರ್ಮದಾ ರಿವರ್. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಯ್ತಾ ಒಂದು ಕ್ಲಾಸಲ್ಲಿ ಡೀಟೇಲ್ ಆಗಿ. ಒಂದನೇದು ಈಸ್ಟ್ ಫ್ಲೋಯಿಂಗ್ ರಿವರ್, ಇನ್ನೊಂದು ವೆಸ್ಟ್ ಫ್ಲೋಯಿಂಗ್ ರಿವರ್. ಈಸ್ಟ್ ಫ್ಲೋಯಿಂಗ್ ರಿವರ್ ಅಂದ್ರೆ ಪೂರ್ವವಾಹಿನಿ, ಪೂರ್ವದ ಕಡೆ ಹರಿಯೋ ನದಿಗಳು. ಇನ್ನೊಂದು ವೆಸ್ಟ್ ಫ್ಲೋಯಿಂಗ್ ರಿವರ್, ಪಶ್ಚಿಮದ ಕಡೆ ಹರಿಯೋ ನದಿಗಳು. ಅದನ್ನ ಪಶ್ಚಿಮ ವಾಹಿನಿ ಅಂತ ಕರೀತಾರೆ. ಆಯ್ತಾ? ಈ ಕಾನ್ಸೆಪ್ಟು ಯಾವ್ಯಾವ ನದಿ ಪೂರ್ವ ದಿಕ್ಕಿಗೆ ಹರಿಯುತ್ತೆ, ಯಾವ್ಯಾವ ನದಿ ಪಶ್ಚಿಮ ದಿಕ್ಕಿಗೆ ಹರಿಯುತ್ತೆ, ಅದನ್ನ ನೀಟಾಗಿ ಕಲ್ತಿದ್ರೆ ಇದನ್ನೆಲ್ಲ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಯ್ತಾ? ಕ್ವಶನ್ ನಂಬರ್ 17ಗೆ ಆಪ್ಷನ್ ಇರುತ್ತೆ. ಆಪ್ಷನ್ ಸಿ, ನರ್ಮದಾ ರಿವರ್.
ಇದಿದೆಯಲ್ಲ ಪೆನಿನ್ಸುಲಾ ರಿವರ್ ಅಂತ ಹೇಳ್ತಾರಲ್ಲ, ಕನ್ನಡದಲ್ಲಿ ಅಂದ್ರೆ ಪರ್ಯಾಯ ದ್ವೀಪದ ನದಿ ಅಂತಾನೂ ಕರೀತಾರೆ, ಅಥವಾ ದಕ್ಷಿಣ ಭಾರತದ ಪ್ರಸ್ಥಭೂಮಿ ನದಿ ಈ ರೀತಿಯೂ ಕರೀತಾರೆ. ಅದೊಂದು ಕೆಲವೊಂದ್ಸಲ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾರು ಯಾವ ಪದಗಳು ಯೂಸ್ ಮಾಡ್ತಾರೆ ಅಂತ. ಅದಕ್ಕೆ ನಾನು ಯಾವುದಕ್ಕೆ ಇರಲಿ ಅಂದ್ಬಿಟ್ಟು ಎರಡು ಪದಗಳನ್ನ ಅಲ್ಲಿ ಯೂಸ್ ಮಾಡಿದ್ದೀನಿ. ಮತ್ತೆ ಡೆಲ್ಟಾ ಅಂದ್ರೆ ಕನ್ನಡದಲ್ಲಿ ನದಿ ಮುಖಜ ಭೂಮಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ಮೈಂಡಲ್ಲಿ ಹೋಗಿ ಕೂತಿರ್ಬೇಕು. ಕ್ವಶನ್ ನಂಬರ್ 17ಗೆ ಆಪ್ಷನ್ ಬರುತ್ತೆ. ಆಪ್ಷನ್ ಸಿ ನರ್ಮದಾ ರಿವರ್. ನರ್ಮದಾ ರಿವರು ಅರೇಬಿಯನ್ ಸಮುದ್ರನ ಸೇರುತ್ತೆ, ಆಯ್ತಾ. ಅದು ವೆಸ್ಟ್ ವರ್ಡ್ ಫ್ಲೋ, ಆಯ್ತಾ. ವೆಸ್ಟ್ ಅಂದ್ರೆ ಪಶ್ಚಿಮ ದಿಕ್ಕಿಗೆ ಹರ್ಕೊಂಡು ಹೋಗಿ ಅರೇಬಿಯನ್ ಸಮುದ್ರನ ಸೇರುತ್ತೆ. ಕ್ವಶನ್ ನಂಬರ್ 17 ಆಪ್ಷನ್ ಸಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18 ಏನ್ ಕೇಳಿದ್ದಾರೆ ಅಂದ್ರೆ, ಅಮಾಂಗ್ ದ ಫಾಲೋಯಿಂಗ್ ರಿವರ್ ವಿಚ್ ಇಸ್ ನಾಟ್ ದ ಈಸ್ಟ್ ಫ್ಲೋಯಿಂಗ್ ರಿವರ್ ಆಫ್ ಪೆನಿನ್ಸುಲಾರ್ ಇಂಡಿಯಾ. ಕನ್ನಡದಲ್ಲಿ ಈ ಕೆಳಗಿನ ನದಿಗಳಲ್ಲಿ ಭಾರತದ ಪರ್ಯಾಯ ದ್ವೀಪದ ಪೂರ್ವಕ್ಕೆ ಯಾವ ನದಿ ಹರಿಯುವುದಿಲ್ಲ ಅಂತ ಕೇಳಿದ್ದಾರೆ, ಆಯ್ತಾ. ಪೂರ್ವ ದಿಕ್ಕಿಗೆ ಯಾವ ನದಿ ಹರಿಯುವುದಿಲ್ಲ ಅಂತ ಸಿಂಪಲ್ ಆಗಿ ಕೇಳಿದ್ದಾರೆ, ಆಯ್ತಾ. ಪೂರ್ವದ ಕಡೆ, ಪೂರ್ವ ಅಂದ್ರೆ ಬೇ ಆಫ್ ಬೆಂಗಾಲ್ ಕಡೆ ಯಾವ ನದಿ ಹರ್ಕೊಂಡು ಹೋಗಿ ಬೇ ಆಫ್ ಬೆಂಗಾಲ್ನ ಸೇರಲ್ಲ ಅಂತ ಕೇಳಿದರೆ. ಬಂಗಾಳ ಕೊಲ್ಲಿನ ಯಾವ ನದಿ ಸೇರಲ್ಲ ಅಂತ ಕೇಳಿದರೆ ಯಾವ್ದಿರ್ಬೋದು ಅದು, ಆಯ್ತಾ. 4 ಆಪ್ಷನ್ ಕೊಟ್ಟಿದ್ದಾರೆ. ಮಹಾನದಿ, ಗೋದಾವರಿ, ತಾಪಿ, ಕೃಷ್ಣ. ಯಾವ್ದಿದೆ ಆಪ್ಷನ್? 5 ಸೆಕೆಂಡ್ ಟೈಮ್. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ ತಾಪಿ ನದಿ, ಆಯ್ತಾ. ಉಳಿದ ನದಿ ಎಲ್ಲ ಮಹಾನದಿ, ಗೋದಾವರಿ, ಕೃಷ್ಣ ನದಿ ಇದೆಲ್ಲ ಪೂರ್ವ ದಿಕ್ಕು ಅಂದ್ರೆ ಈಸ್ಟ್ ವರ್ಡ್ ಫ್ಲೋ ಆಗಿ ಬೇ ಆಫ್ ಬೆಂಗಾಲ್ ಬಂಗಾಳ ಕೊಲ್ಲಿ ಸೇರುತ್ತೆ. ತಾಪಿ ನದಿ ಏನಾಗುತ್ತೆ? ವೆಸ್ಟ್ ವರ್ಡ್ ಫ್ಲೋ ಆಗುತ್ತೆ, ವೆಸ್ಟ್ ವರ್ಡ್ ಫ್ಲೋ ಆಗಿ ಅರಬ್ಬಿ ಸಮುದ್ರ ಸೇರುತ್ತೆ, ಆಯ್ತಾ. ಕ್ವಶನ್ ನಂಬರ್ 18ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಅಲ್ಲಿ ದ ಓನ್ಲಿ ಪೆರಿನಿಯಲ್ ರಿವರ್ ಇನ್ ಪೆನಿನ್ಸುಲಾರ್ ಇಂಡಿಯಾ ಇಸ್. ಕನ್ನಡದಲ್ಲಿ ದಕ್ಷಿಣ ಭಾರತದ ಪ್ರಸ್ಥಭೂಮಿಯ ವರ್ಷವಿಡೀ ಹರಿಯುವ ಏಕೈಕ ನದಿ, ಆಯ್ತಾ. ಪೆರಿನಿಯಲ್ ರಿವರ್ ಅಂದ್ರೆ ವರ್ಷ ಪೂರ್ತಿ ಹರಿಯೋ ನದಿನ ಪೆರಿನಿಯಲ್ ರಿವರ್ ಅಂತ ಕರೀತಾರೆ. ಯಾವ್ದಿದೆ? 4 ಆಪ್ಷನ್ ಕೊಟ್ಟಿದ್ರೆ. ಗೋದಾವರಿ, ಕೃಷ್ಣ, ಕಾವೇರಿ, ಭೀಮಾ. ಯಾವ್ದಿರ್ಬೋದು? 5 ಸೆಕೆಂಡ್ ಟೈಮ್. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ ಕಾವೇರಿ ನದಿ, ಆಯ್ತಾ. ಕಾವೇರಿ ನದಿ ವರ್ಷ ಪೂರ್ತಿ ತುಂಬಿ ಹರಿತಾ ಇರುತ್ತೆ, ಆಯ್ತಾ. ಸಾಮಾನ್ಯವಾಗಿ ಭೀಕರ ಬರಗಾಲ ಬಂದ್ರೆ ಆ ಟೈಮ್ ಬಿಟ್ಟು ಸಾಮಾನ್ಯವಾಗಿ ವರ್ಷ ಪೂರ್ತಿ ಕಾವೇರಿ ನದಿ ಹರಿತಾ ಇರುತ್ತೆ. ಒಂದು ಟೈಮಲ್ಲೆಲ್ಲ ಏನಾಗುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಮಳೆ ಬಿದ್ದಾಗ ಅದು ತುಂಬ ಹರಿತಾ ಇರುತ್ತೆ, ಆಯ್ತಾ. ಅವಾಗ ಸಾಮಾನ್ಯವಾಗಿ ಜೂನ್ ಜುಲೈ ತಿಂಗಳಲ್ಲಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಮಳೆ ಬೀಳುತ್ತೆ, ಆಗ ಕಾವೇರಿ ನದಿ ತುಂಬಿ ಹರಿತಾ ಇರ್ತಾರೆ. ಅದಾದ್ಮೇಲೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ತಮಿಳ್ನಾಡಲ್ಲಿ ಮಳೆ ಆಗುತ್ತೆ. ಸೊ ವರ್ಷ ಪೂರ್ತಿ ಹರಿತಾ ಇರುತ್ತೆ ಕಾವೇರಿ ನದಿ ಸಾಮಾನ್ಯವಾಗಿ, ಆಯ್ತಾ. ಕ್ವಶನ್ ನಂಬರ್ 19 ಆಪ್ಷನ್ ಸಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನ್ ಕೇಳಿದರೆ ಅಂದ್ರೆ, ವಿಚ್ ಫ್ರೆಶ್ ವಾಟರ್ ಲೇಕ್ ಈಸ್ ಬಿಟ್ವೀನ್ ದ ಡೆಲ್ಟಾ ಆಫ್ ಕೃಷ್ಣ ಅಂಡ್ ಗೋದಾವರಿ ರಿವರ್. ಕನ್ನಡದಲ್ಲಿ ಕೃಷ್ಣ ಮತ್ತು ಗೋದಾವರಿ ನದಿಗಳ ಮುಖಜ ಭೂಮಿ ನಡುವೆ ಇರುವ ಸಿಹಿ ನೀರಿನ ಸರೋವರ ಯಾವುದು ಅಂತ ಕೇಳಿದರೆ, ಆಯ್ತಾ. ಗೋದಾವರಿ ಮತ್ತೆ ಕೃಷ್ಣ ರಿವರ್ ಎರಡು ಸೇರೋ ಜಾಗದಲ್ಲಿ ಒಂದು ಸಿಹಿ ನೀರಿನ ಸರೋವರ ಇದೆ, ಅದನ್ನ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಅಂತ ಕರೀತಾರೆ, ಆಯ್ತಾ. ಅತಿ ದೊಡ್ಡ ಸಿಹಿ ನೀರಿನ ಸರೋವರ, ಭಾರತ ದೇಶದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ, ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂತ ಕರೀತಾರೆ. 4 ಆಪ್ಷನ್ ಕೊಟ್ಟಿದ್ರೆ. ಒಂದು ಚಿಲ್ಕಾ ಲೇಕ್, ನೆಕ್ಸ್ಟ್ ಪುಲಿಕೆಟ್ ಲೇಕ್, ಮೂರನೇದು ಕೊಳ್ಳೇರು ಲೇಕ್, ನಾಲ್ಕನೇದು ಲೋಕ್ಟಾಕ್ ಲೇಕ್ ಅಂತ ಇದೆ. ಯಾವ್ದಿದೆ ಆಪ್ಷನ್? 5 ಸೆಕೆಂಡ್ ಟೈಮ್. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಸಿ ಕೊಳ್ಳೇರು ಲೇಕ್, ಆಯ್ತಾ. ಕೊಳ್ಳೇರು ಲೇಕ್ ಅಥವಾ ಕೊಲ್ಲೇರು ಲೇಕ್ ಅಂತ ಇದು ಆಂಧ್ರ ಪ್ರದೇಶದಲ್ಲಿದೆ. ಆಂಧ್ರ ಪ್ರದೇಶದಲ್ಲಿ ಕೃಷ್ಣ ಮತ್ತೆ ಗೋದಾವರಿ ನದಿ ಎಲ್ಲಿ ಮೀಟ್ ಆಗುತ್ತೆ ಆ ಪ್ಲೇಸ್ ಅಲ್ಲಿ ಇದು ಸಿಹಿ ನೀರಿನ ಸರೋವರ ಅಂತ ಹೇಳ್ತಾರೆ. ಪೂರ್ತಿ ದೇಶದಲ್ಲೇ ಅತ್ಯಂತ ದೊಡ್ಡ ಸಿಹಿ ನೀರಿನ ಸರೋವರ ಇದು ಕೊಳ್ಳೇರು ಲೇಕ್, ಆಯ್ತಾ. ಇದು ಆಂಧ್ರ ಪ್ರದೇಶದಲ್ಲಿದೆ, ಆಯ್ತಾ. ಇದೊಂದು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಉಪ್ಪು ನೀರಿನ ಸರೋವರ ಇದೆ, ಯಾವ್ದದು ಅಂದ್ರೆ ಅದೊಂದು ಚಿಲ್ಕಾ ಲೇಕ್ ಒಡಿಶಾದಲ್ಲಿದೆ, ಅದು ಉಪ್ಪು ನೀರಿನ ಸರೋವರ. ಇದು ಸಿಹಿ ನೀರಿನ ಸರೋವರ, ಭಾರತ ದೇಶದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಕೊಳ್ಳೇರು ಲೇಕ್ ಆಂಧ್ರ ಪ್ರದೇಶದಲ್ಲಿದೆ. ಭಾರತ ದೇಶದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಚಿಲ್ಕಾ ಲೇಕ್, ಅದು ಎಲ್ಲಿದೆ? ಒಡಿಶಾ ರಾಜ್ಯದಲ್ಲಿದೆ, ಆಯ್ತಾ. ಕ್ವಶನ್ ನಂಬರ್ 20ಗೆ ಆಪ್ಷನ್ ಸಿ.